ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದೇ ಅಕ್ಟೋಬರ್ 13 ಭಾನುವಾರದಿಂದ ಅಕ್ಟೋಬರ್ 19 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಈ ವಾರದ ಪಂಚಾಂಗ ವಿಶೇಷಗಳನ್ನು ಮೊದಲಾಗಿ ತಿಳಿದುಕೊಳ್ಳೋಣ. ಅಕ್ಟೋಬರ್ 13 ಭಾನುವಾರ ಆ ದಿನ ಆಶ್ವೀಜ ಶುಕ್ಲ ದಶಮಿ ಉಪರಿ ಏಕಾದಶಿ ತಿಥಿ, ಅಂದರೆ ಬೆಳಗ್ಗೆ ಸುಮಾರು 9:15 ಗಂಟೆವರೆಗೆ ಅಲ್ಲಿ ದಶಮಿ ತಿಥಿ ಇರುತ್ತೆ. ಆ ಬಳಿಕ ಅಲ್ಲಿ ಏಕಾದಶಿ ಆರಂಭ ಆಗುತ್ತೆ. ಹಾಗಾಗಿ ಅಲ್ಲಿ ದಶಮಿ ಉಪರಿ ಏಕಾದಶಿ ತಿಥಿ ಇರುವಂಥದ್ದು. ಜೊತೆಗೆ ಈ ದಿನ ಆಚಾರ್ಯತ್ರಯರಲ್ಲಿ ಪ್ರಮುಖರಾದಂಥ ಮಧ್ವಾಚಾರ್ಯರ ಜಯಂತಿ ಅಥವಾ ಮಧ್ವ ಜಯಂತಿ ಎಂದು ಈ ದಿನ ಆಚರಣೆ ಮಾಡುವಂಥ ಪದ್ಧತಿ. ಈ ದಿನ ಇದಕ್ಕೆ ಬರುವಂಥ ಏಕಾದಶಿಗೆ ಪಾಶಾಂಕುಶ ಏಕಾದಶಿ ಎಂಬ ಒಂದು ಮಹತ್ವ ಇದೆ. ಪಾಶಾಂಕುಶ ಚಾತುರ್ಮಾಸದಲ್ಲಿ ಬರುವಂತಹ ಪ್ರಮುಖವಾದ ಏಕಾದಶಿ ಪಾಶಾಂಕುಶ ಏಕಾದಶಿ. ಜೊತೆಗೆ ಈ ದಿನ ಭಾನುವಾರ ಧನಿಷ್ಠ ನಕ್ಷತ್ರ, ಶೂಲಯೋಗ, ವಣಿಕರಣ ಇರುತ್ತೆ. ಈ ದಿನ ಸಾಮಾನ್ಯವಾಗಿ ಉತ್ತಮ ದಿನ ಆಗಿರುತ್ತೆ. ಯಾವುದೇ ರೀತಿಯ ಈ ಸಹಿ ಒಪ್ಪಂದ ಮಾಡುವಂಥದ್ದು, ಅಗ್ರಿಮೆಂಟ್ ಮಾಡೋದು ಅಥವಾ ಇನ್ನಿತರ ಯಾವುದೇ ಭೇಟಿ ಮಾಡಲಿಕ್ಕೆ ಇವೆಲ್ಲ ಉತ್ತಮವಾದ ದಿನ ಆಗಿರುತ್ತೆ. ದಶಮಿ ಉಪರಿ ಏಕಾದಶಿ ಇರುತ್ತೆ, ಅಂದರೆ ಉದಯದಲ್ಲಿ ದಶಮಿ ಇರುವ ಲೆಕ್ಕದಲ್ಲಿ ಆ ದಿನ ಯಾವುದೇ ರೀತಿಯ ಒಪ್ಪಂದ ಸಹಿ ಮಾಡಲಿಕ್ಕೆಲ್ಲ ಉತ್ತಮವಾದ ದಿನ. ಧನಿಷ್ಠ ನಕ್ಷತ್ರ, ಜೊತೆಗೆ ಕೃಷಿ ಚಟುವಟಿಕೆ, ಕೃಷಿ ಕಾರ್ಯಗಳನ್ನು ಪ್ರಾರಂಭ ಮಾಡಲಿಕ್ಕೆ ಇನ್ನಿತರ ವಿಚಾರಗಳಿಗೂ ಉತ್ತಮ ಇದೆ. ಇನ್ನು ಏಕಾದಶಿ ತಿಥಿ ಸೋಮವಾರ ಸೇರುತ್ತೆ, 14ನೇ ತಾರೀಕು ಸೋಮವಾರ. ಈ ದಿನ ಏಕಾದಶಿ ಉಪರಿ ದ್ವಾದಶಿ ತಿಥಿ ಇರುವ ಕಾರಣ ಈ ದಿನ ಈ ದ್ವಿದಳ ವ್ರತ ಆರಂಭ. ಈ ದ್ವಿದಳ ವ್ರತ ಒಂದು ಇದರಲ್ಲಿ ಬರುವಂಥದ್ದು, ಚಾತುರ್ಮಾಸದಲ್ಲಿ ಬರುವಂಥದ್ದು. ಅಂದರೆ ಈ ಒಂದು ಕಾಲದಲ್ಲಿ ದ್ವಿದಳ ಧಾನ್ಯಗಳನ್ನು ಅಲ್ಲಿ ನಿಷೇಧ ಮಾಡುವಂಥ ಒಂದು ಪದ್ಧತಿ ಇರುತ್ತೆ. ಚಾತುರ್ಮಾಸದಲ್ಲಿ ದಧಿವ್ರತ, ಕ್ಷೀರವ್ರತ ಮುಂತಾದ ವ್ರತ ನಿಯಮಗಳು ಇರ್ತವೆ. ಅದೇ ರೀತಿ ಇಂದಿನಿಂದ ದ್ವಿದಳ ವ್ರತ ಆರಂಭದ 14ನೇ ತಾರೀಕು ಸೋಮವಾರದಂದು ಅಲ್ಲಿ ಏಕಾದಶಿ ಉಪರಿ ದ್ವಾದಶಿ ಇರುವಂಥದ್ದು. ಶತಭಿಷ ನಕ್ಷತ್ರ, ಗಂಡಯೋಗ, ಭವಕರ್ಣ ಇರುವ ಕಾರಣ ಈ ದಿನ ಹೆಚ್ಚಿನ ಏನು ಉತ್ತಮವಾದ ಅನುಕೂಲತೆಗಳಿರೋದಿಲ್ಲ, ಉತ್ತಮವಾದ ದಿನ ಏನಾಗಿರೋದಿಲ್ಲ. ಸಾಮಾನ್ಯವಾದ ದೈನಂದಿನ ಕೆಲಸ ಕಾರ್ಯಗಳಿಗೆ ಏನೂ ತೊಂದರೆ ಇಲ್ಲ. ಇನ್ನು 15ನೇ ತಾರೀಕು ಮಂಗಳವಾರ ಆಶ್ವೀಜ ಶುಕ್ಲ ತ್ರಯೋದಶಿ ಇರುತ್ತೆ. ಈ ದಿನ ಪೂರ್ವಭದ್ರ ನಕ್ಷತ್ರ ಬರುವಂಥದ್ದು. ವೃದ್ಧಿಯೋಗ, ಕೌಲವಕಾರ ಇರೋ ಕಾರಣ ಈ ದಿನ ಶುಭ ದಿನ ಆಗಿರುತ್ತೆ. ಯಾವುದೇ ರೀತಿಯ ಸಹಿ ಒಪ್ಪಂದ, ಭೇಟಿ ಮಾಡೋದು, ಆರಂಭ ಮಾಡಲಿಕ್ಕೆ ಅಥವಾ ಏನಾದರೂ ಈ ರಿಜಿಸ್ಟ್ರೇಷನ್ ಇತ್ಯಾದಿ ಇಟ್ಕೊಳ್ಳಿಕ್ಕೆ, ಏನಾದರೂ ಖರೀದಿಗಳನ್ನು ಮಾಡಲಿಕ್ಕೆ ಉತ್ತಮವಾದ ದಿನ ಆಗಿರುತ್ತೆ. ಮಂಗಳವಾರ ಅಲ್ಲಿ ಆಶ್ವೀಜ ಶುಕ್ಲ ತ್ರಯೋದಶಿ, ಪೂರ್ವಭದ್ರ ನಕ್ಷತ್ರ ಇರುವಂಥದ್ದು. ಜೊತೆಗೆ ಇಂದು ಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ ಸಾಯಂಕಾಲದಲ್ಲಿ. ಅದಕ್ಕೆ ಭೌಮ ಪ್ರದೋಷ ಅಥವಾ ಮಂಗಳವಾರ ಬರುವಂಥ ಪ್ರದೋಷಕ್ಕೆ ಭೌಮ ಪ್ರದೋಷ ಎಂಬ ಹೆಸರಿದೆ. ಹಾಗಾಗಿ ವಿಶೇಷವಾಗಿ ಪ್ರದೋಷ ಕಾಲದಲ್ಲಿ ಯಾವುದಾದ್ರೂ ಶಿವನ ಆಲಯ, ಶಿವನ ಶಕ್ತಿ ಆರಾಧನೆ ಮಾಡಲಿಕ್ಕೆ, ಶಕ್ತಿ ದೇವಾಲಯಗಳ ಆರಾಧನೆ ಮಾಡಲಿಕ್ಕೆ ಅಥವಾ ಯಾವುದೇ ರೀತಿ ವಿಷ್ಣು ಕ್ಷೇತ್ರಗಳ ಸಾಯಂಕಾಲದ ಪೂಜೆಗಳನ್ನು ಮಾಡಲಿಕ್ಕೆ ಪ್ರದೋಷ ಕಾಲವು ಸರ್ವಶ್ರೇಷ್ಠವಾಗಿರುತ್ತೆ. ಇನ್ನು 16ನೇ ತಾರೀಕು ಬುಧವಾರ ಆಶ್ವೀಜ ಶುಕ್ಲ ಚತುರ್ದಶಿ ಇರುತ್ತೆ. ಒಂದು ಉತ್ತರ ಭಾದ್ರ ನಕ್ಷತ್ರ ಇರುತ್ತೆ. ಅಂದು ರಾತ್ರಿ ಕಾಲದಲ್ಲಿ ಹುಣ್ಣಿಮೆ ಸಹ ಆರಂಭ ಆಗುತ್ತೆ. ರಾತ್ರಿ ಬೆಳಕಲ್ಲಿ ಹುಣ್ಣಿಮೆ ಸಹ ಆರಂಭ ಆಗುತ್ತೆ. ಈ ದಿನ ವಿಶೇಷವಾಗಿ ಅಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ಒಂದು ರಥೋತ್ಸವ ಜರುಗುತ್ತೆ. ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿ ಅಮ್ಮನವರು ಆ ಮೈಸೂರಿನ ಒಂದು ಅಧಿದೇವತೆ, ನಾಡ ದೇವತೆ ಆದಂತಹ ಚಾಮುಂಡೇಶ್ವರಿ ಅಮ್ಮನವರ ಒಂದು ರಥೋತ್ಸವ ನಡೆಯುವಂಥ ದಿನ. ಜೊತೆಗೆ ಇಂದಿನಿಂದ ಆ ಕೌಮುದಿ ಜಾಗರಿ ವ್ರತ ಅಂದರೆ ಇಂದಿನ ದಿನ ಅಲ್ಲಿ ಕೋಜಾಗರಿ ವ್ರತ ಅಂತ ಕರೀತಾರೆ, ಅಥವಾ ಕೌಮುದಿ ಜಾಗರ ವ್ರತ, ಚಾತುರ್ಮಾಸದಲ್ಲಿ ಬರುವಂಥ ವ್ರತ. ಇದನ್ನು ಕೌಮುದಿ ಜಾಗರ ವ್ರತ ಅಂತೇಳಿ ಇಂದಿನಿಂದ ಆರಂಭ ಆಗುತ್ತದೆ. ಅಂದರೆ ರಾತ್ರಿ ಕಾಲದಲ್ಲಿ ಹುಣ್ಣಿಮೆ ಬರೋ ಕಾರಣ ಇಂದಿನಿಂದ ಆ ವ್ರತ ಆರಂಭ ಮಾಡುವಂಥ ಪದ್ಧತಿ ಇರುತ್ತೆ. ಇನ್ನು 17ನೇ ತಾರೀಕು ಗುರುವಾರ ಬಹಳ ಒಂದು ಪ್ರಮುಖವಾದ ದಿನ. ಅದು ಈ ಖಗೋಳದಲ್ಲಿಯೂ ಅಥವಾ ಜ್ಯೋತಿಷ್ಯ ವಿಚಾರವಾಗಿ ಅಥವಾ ಧಾರ್ಮಿಕವಾಗಿಯೂ ಹಲವಾರು ಮಹತ್ವವುಳ್ಳಂಥ ದಿನ. ಇಂದು 2 ಪ್ರಮುಖ ಘಟನೆಗಳು ಜರುಗುತ್ತವೆ. ಒಂದು ಈ ದಿನ ಹುಣ್ಣಿಮೆನೂ ಹೌದು, ಈ ದಿನ ಸೂರ್ಯ ಸಂಕ್ರಾಂತಿ ದಿನ ಹೌದು. ಅಂದರೆ ಹುಣ್ಣಿಮೆ ಮತ್ತು ಸಂಕ್ರಾಂತಿಗಳು ಒಂದೇ ದಿನ ಬರುವಂಥದ್ದು. ಇದು ಅಪರೂಪದಲ್ಲಿ ಅಪರೂಪಕ್ಕೆ ಬರುವಂಥ ಘಟನೆಗಳು. ಹಾಗಾಗಿ ಇದು ಖಗೋಳದ ಮಹತ್ವ ನೋಡಿದೆ. ಹುಣ್ಣಿಮೆ ಅಂದರೆ ಚಂದ್ರನ ಒಂದು ನಮಗೆ ಪೂರ್ಣ ಬಿಂಬವು ಭೂಮಿಗೆ ಪ್ರತಿಫಲನವಾಗಿ ಕಾಣುವಂಥದ್ದು. ಸಂಕ್ರಾಂತಿ ಅಂದರೆ ತುಲಾ ಸಂಕ್ರಾಂತಿ ಅಂದರೆ ಸೂರ್ಯನು ತನ್ನ ರಾಶಿಪಥವನ್ನು ಬದಲಿಸಿ ಅಲ್ಲಿ ತಾನು ಕನ್ಯಾದಿಂದ ತುಲಾಗೆ ಪ್ರವೇಶಿಸುವಂಥದ್ದು. ಅಲ್ಲಿ ಸೂರ್ಯನ ಪ್ರವೇಶ ಆಗುವಂಥದ್ದು ಆತನ ನೀಚ ಸ್ಥಾನದ ರಾಶಿ. ಹಾಗಾಗಿ 2 ಘಟನೆಗಳು ಒಂದು ಖಗೋಳದಲ್ಲಿಯೋ ಅಥವಾ ಜಾಗತಿಕವಾಗಿ ಅನೇಕ ರೀತಿಯ ವಿಸ್ಮಯಗಳಿಗೆ ಅಥವಾ ಅನೇಕ ರೀತಿಯ ಒಂದು ಪ್ರಭಾವಗಳಿಗೆ ಕಾರಣ ಆಗುತ್ತೆ. ಜೊತೆಗೆ ಇಂದು ಹುಣ್ಣಿಮೆ ಆಗಿರೋದ್ರಿಂದ ಆಶ್ವೀಜ ಹುಣ್ಣಿಮೆಗೆ ಶೀಗೆ ಹುಣ್ಣಿಮೆ ಎಂದು ಕರೀತಾರೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಅನೇಕ ರೀತಿ ಶೀಗೆ ಹುಣ್ಣಿಮೆಯ ಪ್ರತ್ಯೇಕವಾದ ಆಚರಣೆ. ಜೊತೆಗೆ ಇಂದು ಆ ಮಹರ್ಷಿ ವಾಲ್ಮೀಕಿಯವರ ಜಯಂತಿ, ವಾಲ್ಮೀಕಿ ಜಯಂತಿಯನ್ನು ಇದನ್ನು ಆಚರಣೆ ಮಾಡ್ತಾರೆ. ಆ ಒಂದು ರಾಮಾಯಣದ ಒಂದು ವಿಶೇಷವಾದ ಒಂದು ಜ್ಞಾನವನ್ನು ಜಗತ್ತಿಗೆ ಕೊಟ್ಟಂತಹ, ಜೊತೆಗೆ ತನ್ನ ಒಂದು ಭಕ್ತಿ ಮಾರ್ಗ, ಧ್ಯಾನ ಮಾರ್ಗದ ಮೂಲಕ ಯಾವುದೇ ರೀತಿಯ ತಾರತಮ್ಯ ಇಲ್ಲದೆ ರಾಮಾಯಣವನ್ನು ಸರ್ವರ ಮನೆಗೂ ತಲುಪಿಸುವಂಥ, ಮನಸ್ಸಿಗೂ ತಲುಪಿಸುವಂಥ ಮಹರ್ಷಿ ವಾಲ್ಮೀಕಿಗಳ ಒಂದು ಜಯಂತಿ ದಿನ ಆಗಿರುತ್ತೆ.
ಹಾಗಾಗಿ ಇಂದು ಇನ್ನೊಂದು ವಿಚಾರ, ಗ್ರಹಣ ಒಂದು ಸಂಭವಿಸುತ್ತೆ, ಸೂರ್ಯಗ್ರಹಣ. ಇಂದು ಹುಣ್ಣಿಮೆ, ಅಲ್ಲಿ ರಾತ್ರಿ ಕಾಲದ ಬಳಿಕ ಅಲ್ಲಿ ಗ್ರಹಣ ಸಂಭವಿಸುತ್ತೆ. ಇದು ನಮ್ಮ ದೇಶದಲ್ಲಿ ಗೋಚರವಾಗೋದಿಲ್ಲ. ಹಾಗಾದರೆ ನಮ್ಮ ದೇಶದಲ್ಲಿ ಆಗ ಅಲ್ಲಿ ಸೂರ್ಯ ಉದಯ ಆಗಿರುತ್ತೆ. ಅಂದರೆ ಹುಣ್ಣಿಮೆಯ ಒಂದು ಚಂದ್ರನ ಒಂದು ಚಲನೆ ವಿಸ್ತಾರದಿಂದ ಮುಗಿದು ಅಲ್ಲಿ ಹಗಲಿನ ಹೊತ್ತು ನಮ್ಮಲ್ಲಿ 18ನೇ ತಾರೀಕು ಅಂತ ಹೇಳ್ಬೋದು. ಹಾಗಾಗಿ ಅಲ್ಲಿ 17ರ ರಾತ್ರಿ ಸಂಭವಿಸುವಂಥ ಗ್ರಹಣದ 17ರ ರಾತ್ರಿ ಬಳಿಕ ಆಗುತ್ತೆ. ಹಾಗಾಗಿ ಅನೇಕ ವಿದೇಶಗಳಲ್ಲಿ ಅಮೆರಿಕ, ದಕ್ಷಿಣ ಅಮೆರಿಕ, ಉತ್ತರ ಅಮೆರಿಕ ಅಥವಾ ಬೇರೆ ಬೇರೆ ರೀತಿಯ ಧ್ರುವ ಪ್ರದೇಶ, ಸಾಗರ ಪ್ರದೇಶಗಳಲ್ಲಿ ಕಾಣಿಸುತ್ತದೆ. ಏಷ್ಯಾ ಖಂಡದ ಕೆಲವೊಂದು ಭಾಗದಲ್ಲೂ, ಆಫ್ರಿಕಾ ಖಂಡದ ಭಾಗದಲ್ಲೂ ಕಾಣಿಸುವಂಥದ್ದು ಹಲವಾರು ಭಾಗಗಳಿಗೆ ಕಾಣಿಸಿದೆ. ಈ ಚಂದ್ರಗ್ರಹಣದ ವಿಡಿಯೋವನ್ನು, ಪ್ರತ್ಯೇಕ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಹಲವಾರು ಅದನ್ನು ವೀಕ್ಷಿಸಿದವರಿಗೆ ಧನ್ಯವಾದಗಳು. ಯಾರು ಈ ಚಂದ್ರಗ್ರಹಣದ ವಿಡಿಯೋವನ್ನು ವೀಕ್ಷಿಸಿಲ್ಲ ಅದನ್ನು ವೀಕ್ಷಿಸಿಕೊಳ್ಳಿ. ಅದರಲ್ಲಿ ಈ ಗ್ರಹಣದ ಪ್ರಭಾವ ನಮ್ಮ ದೇಶಕ್ಕೆ ಕಾಣದೇ ಇದ್ದರೂ ಸಹ ಆ ಗ್ರಹಣದಿಂದ ಆಗುವ ಅಡ್ಡ ಪರಿಣಾಮ ಜಗತ್ತಿನಾದ್ಯಂತ ಪ್ರತಿಯೊಂದು ರಾಶಿಗಳ ಮೇಲೂ, ಜೊತೆಗೆ ಸಮಸ್ತ ಜಗತ್ತಿನ ಮೇಲೂ, ಬ್ರಹ್ಮಾಂಡದ ಮೇಲೆ ಇರುತ್ತೆ. ಅದು 45 ದಿನಗಳ ಗ್ರಹಣದ ವಿಶೇಷ ಪ್ರಭಾವವನ್ನು ಹಿಂದೆ ಸಹ ಹೇಳಲ್ಪಟ್ಟಿದೆ. ಹಾಗಾಗಿ ಅದು ವಿಡಿಯೋನ ವೀಕ್ಷಿಸಿಕೊಳ್ಬೇಕು. ಗ್ರಹಣದಿಂದ ಹಲವಾರು ರಾಶಿಗಳಿಗೆ ಅದರಲ್ಲಿ ಬೇರೆ ಅಡ್ಡ ಪರಿಣಾಮಗಳು ಆಗುವಂಥದ್ದಿರುತ್ತೆ. ಇಲ್ಲಿ ವಿಶೇಷವಾಗಿ ವೃಷಭ, ಮಿಥುನ, ತುಲಾ, ಮಕರ, ವೃಷಭ, ಮಿಥುನ, ತುಲಾ, ಮಕರಗಳಿಗೆ ಸ್ವಲ್ಪ ಶುಭ ಫಲ ಅಂತ ಗ್ರಹಣದಲ್ಲಿ ಕಂಡು ಬಂದಿದೆ. ಇತರ ರಾಶಿಗಳಿಗೆ ಸ್ವಲ್ಪ ಅಡ್ಡ ಪರಿಣಾಮ ಜಾಸ್ತಿ ಅಂತ ಕಂಡು ಬಂದಿದೆ. ಇನ್ನು ಈ ಹುಣ್ಣಿಮೆಯ ಫಲಿತಾಂಶದಲ್ಲಿ ರವಿಯ ತುಲಾ ಸಂಕ್ರಾಂತಿ ಪರಿಣಾಮದಲ್ಲಿ ಅಲ್ಲಿನೂ ಹಾಗೆ ವೃಷಭ, ಸಿಂಹ, ಧನು, ಮಕರ, ವೃಷಭ, ಸಿಂಹ, ಧನು, ಮಕರ ರಾಶಿಗಳಿಗೆ ಉತ್ತಮ ಫಲ ಬಂದಿದೆ. ಅದರಲ್ಲಿ ವಿಶೇಷವಾಗಿ ವೃಷಭ ಮತ್ತು ಮಕರ ರಾಶಿಗೆ ಈ ಗ್ರಹಣದಿಂದಾಗಲಿ ಅಥವಾ ಸೂರ್ಯನ ಈ ಒಂದು ತುಲಾ ರಾಶಿ ಚಲನೆ ಅವರಿಗೆ 2 ರಾಶಿಗೆ ಉತ್ತಮ ಫಲ ಬಂದಿದೆ. ಜೊತೆಗೆ ಈ ಧನು ರಾಶಿಗೆ ಸಹ ಒಂದು ಉತ್ತಮ ಫಲ ಈ ರವಿ ಚಲನೆಯಿಂದ ಆಗುತ್ತೆ. ಮಿಥುನ ರಾಶಿಯವರಿಗೆ ಈ ಗ್ರಹಣದ ಪ್ರಬಂಧ ಅಷ್ಟೇನೂ ಅಡ್ಡ ಪರಿಣಾಮಗಳು ಆಗೋದಿಲ್ಲ. ಹಾಗಾಗಿ ಆ ಒಂದು ಪ್ರತ್ಯೇಕವಾದ ವಿಡಿಯೋಗಳನ್ನು 2 ವಿಡಿಯೋಗಳನ್ನು ರವಿಯ ತುಲಾ ಸಂಕ್ರಾಂತಿ ಅಥವಾ ರವಿಯ ತುಲಾ ಪ್ರವೇಶದ ವಿಡಿಯೋನ ಸಹ ಪ್ರಸಾರ ಮಾಡಿದ್ದೇನೆ. ಗ್ರಹಣದಿಂದ ಸಹ ಅಡ್ಡ ಪರಿಣಾಮ ಇದೆ, ರವಿಯ ತುಲಾ ಸಂಕ್ರಾಂತಿಯಲ್ಲೂ ಅಡ್ಡ ಪರಿಣಾಮ ಇದೆ, ರಾಶಿಗಳ ಮೇಲಿದೆ, ಜಗತ್ತಿನ ಮೇಲಿದೆ. ಇವೆಲ್ಲವೂ ಅಪರೂಪದಲ್ಲಿ ಸಂಭವಿಸಿದ ಘಟನೆ ಈ ವರ್ಷದಲ್ಲಿ ಸಂಭವಿಸಿದೆ. ಅದರಲ್ಲೂ ಈಗ ಕ್ರೋಧಿ ಸಂವತ್ಸರದಲ್ಲಿ ಸಂಭವಿಸಿದಂಥ ಈ ಗ್ರಹಣಗಳು ಈ ಅನೇಕ ರೀತಿಯ ಜಾಗತಿಕ ಅಲ್ಲೋಲ ಕಲ್ಲೋಲನ ತುಮುಲವನ್ನು ಸೃಷ್ಟಿಸುವ ಸಾಧ್ಯತೆ, ಜೊತೆಗೆ ಈ ಸಾಂಕ್ರಾಮಿಕ ರೋಗಗಳು ಈ ವೇಗವನ್ನು ಪಡೆಯುವಂಥ ಸಾಧ್ಯತೆ, ಜೊತೆಗೆ ಪ್ರಾಕೃತಿಕವಾದ ಭಿನ್ನತೆಗಳು, ಪ್ರಾಕೃತಿಕವಾದ ಅಸಮತೋಲನಗಳು ಹೆಚ್ಚಳಾಗುವಂಥದ್ದು, ಅತಿವೃಷ್ಟಿ ಅನಾವೃಷ್ಟಿ ತೊಂದರೆ ಆಗುವಂಥದ್ದು, ಅಥವಾ ಹಲವಾರು ಭಾಗಗಳಲ್ಲಿ ಈ ರಾಜಕೀಯವಾದ ಅಡ್ಡ ಪರಿಣಾಮಗಳು, ಯುದ್ಧ ದಂಗೆಗಳು, ಕ್ರಾಂತಿಕಾರಿ ಘಟನೆಗಳು ಏರ್ಪಡುವಂಥದ್ದು. ಇವೆಲ್ಲವೂ ಈ ರವಿಯು ನೀಚತ್ವಕ್ಕೆ ಪ್ರವೇಶವಾಗುವುದು ಅದೇ ಕಾಲದಲ್ಲಿ ಆ ಹುಣ್ಣಿಮೆ ಮತ್ತು ಸಂಕ್ರಾಂತಿ ಒಂದೇ ದಿನ ಬಂದಂತಹ ವಿಚಾರ. ಅದೇ ರೀತಿ ಅಲ್ಲಿ ಒಂದು ಗ್ರಹಣದ ವಿಚಾರ, ಇವೆಲ್ಲವೂ ಒಂದು ಈ 17ನೇ ತಾರೀಕು ಮತ್ತು 18ರ ಒಂದು ಬೆಳಗಿನ ಜಾವ ಜರುಗಿಸುವಂತಹ ಘಟನೆಗಳು. ಇವೇ ವಿಚಾರವನ್ನು ಇದೆಲ್ಲ ಗಮನದಲ್ಲಿಟ್ಕೊಳ್ಬೇಕು. ಜೊತೆಗೆ 17ನೇ ತಾರೀಕು ಗುರುವಾರವು ವಿಶೇಷವಾಗಿ ದೇವತಾ ಕ್ಷೇತ್ರ ಸಂದರ್ಶನ, ಪ್ರಾರ್ಥನೆ, ಪೂಜೆ ಮಾಡಲಿಕ್ಕೆ ಅಥವಾ ನದಿ ತೀರದ ಸಂಗಮದಲ್ಲಿ ಸ್ನಾನಗಳನ್ನು ಮಾಡಲಿಕ್ಕೆ, ಪುಣ್ಯ ಕಾರ್ಯಗಳನ್ನು ಮಾಡಲಿಕ್ಕೆ ಇತ್ಯಾದಿಗಳಿಗೆ ಮಾತ್ರ ಉಪಯೋಗ ಪಡೆದ ಹೊರತು ಈ ದಿನಗಳಲ್ಲಿ ಯಾವುದೇ ರೀತಿಯ ಈ ಪ್ರಮುಖವಾದ ಕೆಲಸಗಳನ್ನು ಅಥವಾ ವೈಯಕ್ತಿಕವಾದ ಯಾವುದೇ ರೀತಿಯ ಮದುವೆ ಮುಂಜೆ ಅಥವಾ ಇನ್ನಿತರ ಯಾವುದೇ ಒಪ್ಪಂದ ಸಹಿ ಮಾಡೋದು, ಅಗ್ರಿಮೆಂಟ್ ಮಾಡೋದು, ಗೃಹ ಪ್ರವೇಶ ಯಾವುದೇ ಇತ್ಯಾದಿಗಳನ್ನು ಈ ದಿನ ಇಟ್ಟುಕೊಳ್ಳೋದು ಒಳ್ಳೆಯದಲ್ಲ. ಹುಣ್ಣಿಮೆಯ ಕಾಲ ಮತ್ತು ಸಂಕ್ರಮಣದ ಕಾಲ, ಜೊತೆಗೆ ಈ ಸಂಧಿ ಕಾಲವು ವಿಶೇಷವಾದ ಅಡ್ಡ ಪರಿಣಾಮಗಳನ್ನು ಬೀರುವ ಕಾರಣ ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ಅಥವಾ ದೀರ್ಘ ಪ್ರಯಾಣಗಳಿಗೆ ಇವೆಲ್ಲ ಉತ್ತಮ ಅಲ್ಲ. ಅನೇಕ ರೀತಿಯ ಒಂದು ಆಕಸ್ಮಿಕಗಳು ಸಂಭವಿಸುವಂತಹ ಸಾಧ್ಯತೆ 17 ಮತ್ತು 18ರ ಒಂದು ಆಸುಪಾಸಿನಲ್ಲಿ ಕಂಡು ಬಂದಿದೆ. ಇನ್ನು 18ನೇ ತಾರೀಕು ಶುಕ್ರವಾರ, ಆ ದಿನ ಆಶ್ವಿಜ ಬಹುಳ ಪಾಡ್ಯಮಿ ತಿಥಿ, ಜೊತೆಗೆ ಅಶ್ವಿನಿ ನಕ್ಷತ್ರ ಇರುವಂಥದ್ದು, ವಜ್ರಯೋಗ ಕೌಲ ಕರಡುವಂಥ ಸಾಮಾನ್ಯ ದಿನ ಆಗಿದೆ. ಇದನ್ನು ಸಾಮಾನ್ಯವಾಗಿ ದೈನಂದಿನ ಯಾವುದೇ ಕೆಲಸ ಕಾರ್ಯಗಳಿಗೆ ಉಪಯೋಗ ಮಾಡಿಕೊಳ್ಬೋದು, ಅಥವಾ ಸಣ್ಣ ಪುಟ್ಟ ಖರೀದಿ, ಒಪ್ಪಂದ ಇತ್ಯಾದಿಗಳಿಗೆ ಸಹ ಇದನ್ನು, ಅಥವಾ ಯಾವುದಾದ್ರು ಕಮರ್ಷಿಯಲ್ ಚಟುವಟಿಕೆಗಳಿಗೆ, ವಾಣಿಜ್ಯ ಚಟುವಟಿಕೆ, ಕೃಷಿ ಚಟುವಟಿಕೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. 18ನೇ ತಾರೀಕು ಶುಕ್ರವಾರ. ಇನ್ನು 19ನೇ ತಾರೀಕು ಶನಿವಾರ, ಆಶ್ವಿಜ ಬಹುಳ ಬಿದಿಗೆ ಅಥವಾ ದ್ವಿತೀಯ ತಿಥಿ. ಈ ದಿನ ಭರಣಿ ನಕ್ಷತ್ರ ಇರುವಂಥದ್ದು, ಸಿದ್ಧಿಯೋಗ ಗರಜೇಕರಣ ಇರುವಂಥದ್ದು. ಆ ದಿನ ಬೆಳಗಿನ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮ ಇದ್ದರೂ ಅಲ್ಲಿ ಮಧ್ಯಾಹ್ನದ ಬಳಿಕ ಅಷ್ಟೇನು ಉತ್ತಮವಾದ ಕಾಲ ಆಗಿರೋದಿಲ್ಲ. ಯಾವುದೇ ರೀತಿಯ ದೈನಂದಿನ ಚಟುವಟಿಕೆಗಳಿಗೆ ಅಥವಾ ಭೇಟಿ ನೀಡುವಂಥದ್ದು, ಪ್ರವಾಸ ಇತ್ಯಾದಿಗಳಿಗೆ ಹೋಗಲಿಕ್ಕೆ ಯಾವುದೇ ತೊಂದರೆಗಳು ಇರೋದಿಲ್ಲ. ಇವೆಲ್ಲವೂ ಈ ಒಂದು ವಾರದಲ್ಲಿ ಬರುವಂಥ ಒಂದು ವಿಶೇಷವಾದ ದಿನಗಳ ಒಂದು ಪಂಚಾಂಗದ ಮಹತ್ವವನ್ನು ಹೇಳಿದ್ದೇನೆ. ಅದರಲ್ಲೂ ವಿಶೇಷವಾಗಿ 17, 18 ಈ ಒಂದು ದಿನಾಂಕವು ನಮ್ಮ ಒಂದು ಜಗತ್ತಿಗೆ ಒಂದು ಮಹತ್ವದ ದಿನ ಆಗಿರುತ್ತೆ. ಅಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಬರುವಂಥ ಒಂದು ಸಂಧಿ ಕಾಲ, ಜೊತೆಗೆ ಗ್ರಹಣವು ಬರುವಂಥದ್ದು, ಜೊತೆಗೆ ಅಲ್ಲಿ ಆ ಒಂದು ರವಿಯ ನೀಚತ್ವ ಪ್ರಾಪ್ತಿಯಾಗುವಂಥದ್ದು, ಇವರು ವರ್ಷದಲ್ಲಿ ಬರುವಂಥ ಒಂದು ಅಪರೂಪವಾದ ಘಟನೆಗಳು. ಈ ಘಟನೆಗಳ ಆಸುಪಾಸಿನ ಕಾಲದಲ್ಲಿ ಎಲ್ಲರೂ ಸ್ವಲ್ಪ ಒಂದು ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ಈ ಕಾಲದಲ್ಲಿ ನಿಮ್ಮಿಂದ ಆಗುವಂಥ ಒಂದು ಧ್ಯಾನ, ಭಕ್ತಿ ಮಾರ್ಗವನ್ನು, ದಾನ ಧರ್ಮ ಮಾರ್ಗವನ್ನು ಅನುಸರಿಸಬೇಕು. ಆ ಗ್ರಹಣ ಮತ್ತು ತುಲಾ ಸಂಕ್ರಾಂತಿ 2 ವಿಡಿಯೋನ ವಿಶೇಷವಾಗಿ ಎಲ್ಲ ರಾಶಿಯವರು ವೀಕ್ಷಿಸಿಕೊಂಡು ನಿಮ್ಮ ರಾಶಿಗೆ ಅನುಗುಣವಾದ ಸರಳವಾದ ಅಲ್ಲಿ ಪರಿಹಾರ ಅಥವಾ ಧ್ಯಾನ ಭಕ್ತಿ ಮಾರ್ಗವನ್ನು ಹೇಳಿದ್ದೇನೆ, ಅದನ್ನೆಲ್ಲರೂ ವೀಕ್ಷಿಸಿಕೊಳ್ಳಿ. ತಮಗೆಲ್ಲರಿಗೂ ಈ ಒಂದು ಸಂಧಿ ಕಾಲದಿಂದ ಯಾವುದೇ ರೀತಿಯ ತೊಂದರೆ ಕಂಟುಗಳು ಬಾರದಿರಲಿ, ಶುಭವಾಗಲಿ. ಇವೆಲ್ಲವೂ ಈ ವಾರದ ಪಂಚಾಂಗ ವಿಚಾರ ನೋಡಿದಾಯಿತು. ಇನ್ನು ಗಮನಿಸೋಣ ರಾಶಿಗಳ ಮೇಲಿನ ಭವಿಷ್ಯ. ಮೊದಲು ಮೇಷರಾಶಿಗೆ ಈ ವಾರದ ಸಾಮಾನ್ಯ ಆರಂಭ ಆಗ್ತಾಯಿದೆ. ಅಲ್ಲಿ ಆರಂಭದಲ್ಲಿ ನಿಮಗೆ ಯಾವುದೇ ರೀತಿಯ ಅಡೆತಡೆಗಳು, ತೊಂದರೆಗಳು ಇರೋದಿಲ್ಲ. 13ನೇ ತಾರೀಕು ಭಾನುವಾರ ನಿಮ್ಮ ಎಲ್ಲ
ಕೆಲಸ ಕಾರ್ಯಗಳು ನಾರ್ಮಲಾಗಿ ನಡೀತಾ ಹೋಗುತ್ತೆ. ಯಾವುದೇ ರೀತಿ ಅಡೆತಡೆಗಳು ಬರೋದಿಲ್ಲ. ಹಣಕಾಸಿನ ವಿಚಾರ ಉತ್ತಮ ಇರುತ್ತೆ, ಆರೋಗ್ಯ ವಿಚಾರ ಸಹ ಉತ್ತಮ ಇರುತ್ತೆ. ಜೊತೆಗೆ ಈ ಒಂದು ವ್ಯಾಪಾರ ವೃತ್ತಿ ಉದ್ಯೋಗ ನಡೆಸೋದ್ರಿಗೆ ಯಾವುದೇ ರೀತಿ ಆಕಸ್ಮಿಕ ಲಾಭ ಸಹ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಭಾನುವಾರ ನಿಮಗೆ ಹೆಚ್ಚಿನ ಒಂದು ಈ ಹಣಕಾಸಿನ ವಿಚಾರವಾಗಿಯೂ ಔದ್ಯೋಗಿಕ ವ್ಯಾಪಾರ ವಿಚಾರವಾಗಿ ಉತ್ತಮವಾದ ಫಲವನ್ನು ಕೊಡುವಂಥ ದಿನ ಆಗಿರುತ್ತೆ. ಆ ಬಳಿಕ ಸೋಮವಾರ ಮಂಗಳವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. 14-15 ಅಕ್ಟೋಬರ್ 14-15 ಎರಡೂ ದಿನಗಳಲ್ಲಿ ಲಾಭ ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು, ಬಂಧುಗಳ ಜೊತೆಗೆ ಭೇಟಿಯಾಗುವಂಥ ಅವಕಾಶ, ಯಾವುದೇ ರೀತಿಯ ಹಳೆಯ ವಿವಾದಗಳಿಗೆ ಬಗೆಹರಿಯುವಂಥದ್ದು ಅಥವಾ ಪ್ರಮುಖವಾದ ಒಂದು ವ್ಯಕ್ತಿಗಳ ಮಧ್ಯಪ್ರವೇಶದಿಂದ ನಿಮಗೆ ಇದ್ದಂಥ ಯಾವುದೇ ಸಮಸ್ಯೆ ಮತ್ತು ಗೊಂದಲಗಳು ಈಗ ನಿವಾರಣೆ ಆಗುವಂಥದ್ದು, ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಬೇಗನೆ ಆಗುವಂಥದ್ದು. ಯಾಕಂದರೆ ನಿಮಗೆ ಈ ವಾರದಲ್ಲಿ 16ನೇ ತಾರೀಕುವರೆಗೂ ನಿಮಗೆ ರವಿ ಅನುಗ್ರಹ ಇರುತ್ತೆ. ರವಿಯ ಪರಿವರ್ತನೆ 17ಕ್ಕೆ ಆಗುವಂಥದ್ದು. ಹಾಗಾಗಿ 16ರವರೆಗೆ ಆ ಒಂದು ಸೂರ್ಯನ ಅನುಗ್ರಹ ಇರುವಂಥ ಈ ಅವಕಾಶವನ್ನು ಬಳಸಿಕೊಂಡು ಕೋರ್ಟ್ ಕಚೇರಿ ಕೆಲಸ, ಸರ್ಕಾರದ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ ಅಥವಾ ಯಾವುದೇ ರೀತಿಯ ರಾಜಕೀಯನೋ ಸರ್ಕಾರಿ ಮೂಲದ ಆಗಬೇಕಾದ ಕೆಲಸ ಕಾರ್ಯಗಳನ್ನು 16ರೊಳಗೆ ಈ ಮೇಷರಾಶಿಯವರು ತ್ವರಿತವಾಗಿ ಮಾಡಿಕೊಳ್ಳೋದು ಒಳ್ಳೆಯದು. ಆ ಬಳಿಕ ಸ್ವಲ್ಪ ನಿಧಾನ ಆಗ್ಬೋದು. ಅದಕ್ಕಾಗಿ ಈಗ ಅಂಥದ್ದೆಲ್ಲ ಮಾಡ್ಕೊಳ್ಬೋದು. ಭೂಮಿಯ ಸಂಬಂಧಿತ ವಾರ ಅಥವಾ ರಿಯಲ್ ಎಸ್ಟೇಟ್ ಸಂಬಂಧ ಕೆಲಸ ಅಥವಾ ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು ಇತ್ಯಾದಿ ವಿಚಾರ, ಇದಕ್ಕೆಲ್ಲ ಈಗ ನೀವು ಸ್ವಲ್ಪ ಹೆಚ್ಚಾಗಿ ಓಡಾಡಿದರೆ ಬೇಗನೆ ಆ ಕೆಲಸ ಕಾರ್ಯಗಳಾಗ್ತದೆ. 16ರವರೆಗೆ ಇರುವಂಥ ವಿಶೇಷವಾದ ರವಿ ಅನುಗ್ರಹವನ್ನು ಬಳಸಿಕೊಳ್ಳುವಂಥದ್ದು. 14-15 ಎರಡು ದಿನಗಳು ನಿಮಗೆ ಉತ್ತಮವಾದ ದಿನಗಳಾಗಿವೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಆಗುತ್ತೆ. ವ್ಯಾಪಾರಿಗಳಿಗೆ ಅಭಿವೃದ್ಧಿ, ವಿದ್ಯಾರ್ಥಿಗಳಿಗೆ ಸಾಧನೆಯಲ್ಲಿ ಎಲ್ಲ ಪ್ರಗತಿ ಬರುವಂಥದ್ದು, ಮಹಿಳೆಯರು ಗೃಹಿಣಿ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಶುಭ ವಾರ್ತೆಗಳನ್ನು ಕೇಳುವಂಥದ್ದು, ಕೆಲವರಿಗೆ ಮದುವೆ ಇತ್ಯಾದಿಗಳು ಫಿಕ್ಸ್ ಆಗ್ಬೋದು. ಈ ರೀತಿ ಹಲವಾರು ಶುಭ ಫಲಗಳನ್ನು ನೀವು ಸೋಮವಾರ ಮಂಗಳವಾರ 14 ಅಕ್ಟೋಬರ್ 14-15ರಂದು ನಿರೀಕ್ಷೆ ಮಾಡ್ಬೋದಾಗಿದೆ ಮೇಷರಾಶಿಯವರು. ಮುಂದೆ 16-17 ಬುಧವಾರ ಗುರುವಾರ ನಿಮಗೆ ಸಾಮಾನ್ಯ ದಿನ ಕಂಡುಬರುತ್ತೆ. ಬುಧವಾರ ಗುರುವಾರದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗತ್ತೆ. ಆ ಒಂದು ಕೆಲವೊಂದು ಶತ್ರುಗಳ ತೊಂದರೆ ಬರುವಂಥದ್ದು, ಯಾವುದೇ ರೀತಿಯ ವೈಯಕ್ತಿಕ ವಿಚಾರದಲ್ಲಿ ಆರೋಪಗಳು ಬರುವಂಥದ್ದು ಅಥವಾ ನೀವು ಮಾಡದೇ ಇರುವಂಥ ತಪ್ಪು ನಿಮ್ಮ ಮೇಲೆ ಅಪರಾಧದ ಆರೋಪಗಳು ಬರುವಂಥದ್ದು, ಜೊತೆಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಮಿತ್ರರಿಂದಲೂ ಬಂಧುಗಳಿಂದ ನಿಮಗೆ ಮನಸ್ಸಿಗೆ ಕಿರಿಕಿರಿ ಆಗುವಂಥ ಒಂದು ಮಾತುಗಳು ಬರುವಂಥದ್ದು ಅಥವಾ ಸಾರ್ವಜನಿಕ ಪ್ರದೇಶದಲ್ಲಿ ನಿಮಗೆ ಏನಾದರೂ ಅವಮಾನಗಳು ಆಗುವಂಥದ್ದು ಅಥವಾ ನಿಮಗೆ ಗೊತ್ತಿರೋಂಥ ವ್ಯಕ್ತಿಗಳ ನಿಮ್ಮ ಬಗ್ಗೆ ಕೆಲವೊಂದು ಅಪಪ್ರಚಾರದ ಮಾತುಗಳನ್ನು ಸಾಮಾಜಿಕ ಜಾಲತಾಣದಲ್ಲೂ ಅಥವಾ ಸೋಷಿಯಲ್ ಮೀಡಿಯಾದಲ್ಲೂ ಅಥವಾ ಇನ್ನಿತರ ಮೂಲಗಳಲ್ಲೂ ಹಾಕುವಂಥದ್ದು, ಇವೆಲ್ಲವೂ ನಿಮಗೆ ಸ್ವಲ್ಪ ನಿಮ್ಮ ವ್ಯಕ್ತಿತ್ವಕ್ಕೆ ಅಡೆತಡೆ ತಡುವಂಥ ಘಟನೆಗಳು ಜರಬಹುದು. ವಿಶೇಷವಾಗಿ ಯಾರು ಪ್ರಸಿದ್ಧ ವ್ಯಕ್ತಿಗಳು, ಸೆಲೆಬ್ರಿಟಿಗಳು ಅಥವಾ ರಾಜಕಾರಣಿ ಅಥವಾ ಈ ಸಿನಿಮಾ ರಂಗ ಮುಂತಾದಂಥ ಪ್ರಸಿದ್ಧ ವ್ಯಕ್ತಿಗಳಿಗೆ ಇಂದು ಏನೋ ಒಂದು ದೊಡ್ಡ ಒಂದು ಕಪ್ಪು ಚುಕ್ಕೆ ಅವರ ಒಂದು ವ್ಯಕ್ತಿತ್ವಕ್ಕೆ ಬರುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಆ ಬಗ್ಗೆ ಮೇಷರಾಶಿಯವರು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಹಣಕಾಸಿನ ಹರಿವು ಸಹ ಅಷ್ಟು ಉತ್ತಮ ಇರೋದಿಲ್ಲ. 16ರಲ್ಲಿ ನಷ್ಟ ಕಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು 18-19 ವಾರದ ಕೊನೆಯ 2 ದಿನಗಳು ಶುಕ್ರವಾರ ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ, ಕೆಲವರಿಗೆ ದೂರ ಪ್ರಯಾಣ ಮಾಡುವಂಥ ಅವಕಾಶ, ಇನ್ನು ದೀರ್ಘಕಾಲದಿಂದ ನಿಮಗೆ ಕಾಡುತ್ತಿದ್ದ ಆರೋಗ್ಯ ಸಮಸ್ಯೆ ಆಗಲಿ ಅಥವಾ ಇನ್ನಿತರ ವೈಯಕ್ತಿಕ ಸಮಸ್ಯೆ ಆಗಲಿ ಇಂದು ನಿವಾರಣೆಯಾಗಿ ಮನಸ್ಸಿಗೆ ಸ್ವಲ್ಪ ಖುಷಿ ಕೊಡುವಂಥ ವಾತಾವರಣ, ಇಷ್ಟವಾದ ವ್ಯಕ್ತಿಗಳ ಭೇಟಿಯಾಗುತ್ತದೆ, ಉತ್ತಮವಾದ ಆಹಾರ ಭೋಜನವನ್ನು ಸೇವಿಸುವಂಥದ್ದು, ನಿಮಗೆ ಇಷ್ಟವಾದ ವಸ್ತುಗಳನ್ನು ಕೊಳ್ಳುವಂಥದ್ದು, ಈ ರೀತಿ ಅನೇಕ ರೀತಿಯ ಸಂತೃಪ್ತಿ ಕೊಡುವಂತಹ ಘಟನೆಗಳು ಈ ಶುಕ್ರವಾರ ಶನಿವಾರ ನಡೆಯುತ್ತವೆ. ವಿದ್ಯಾರ್ಥಿ ಯುವಕರಿಗೂ ಸಹ ಉತ್ತಮವಾದ ಫಲ ಇದೆ. ವಿಶೇಷವಾಗಿ ಪ್ರೇಮಿಗಳು ಅಥವಾ ಪ್ರೇಮ ಪ್ರಕರಣದಲ್ಲಿ ಹೊರಗೆ ಅವರೊಂದು ಪ್ರೇಮಕ್ಕೆ ಈಗ ಸಾಫಲ್ಯತೆ ಸಿಗುವಂಥ ಅವಕಾಶ ಸಹ ಈ ದಿನ ಬರ್ಬೋದಾಗಿದೆ. ಹಾಗಾಗಿ ಅನೇಕ ಗ್ರಹಗಳ ಒಂದು ಬೆಂಬಲ ಇರುವಂಥ ನಿಮಗೆ ಅವಕಾಶ ಇಲ್ಲಿ ನಿಮಗೆ ಆ ದಿನಗಳಲ್ಲಿ ಈ ವಾರದಲ್ಲಿ ಆರಂಭದ 3 ದಿನಗಳಂದರೆ ಭಾನುವಾರ, ಸೋಮವಾರ, ಮಂಗಳವಾರ ಜೊತೆಗೆ ಶುಕ್ರವಾರ, ಶನಿವಾರ ಎಂಬಂಥ 5 ದಿನಗಳು, ವಾರದ 5 ದಿನಗಳು ನಿಮಗೆ ಬಹಳ ಉತ್ತಮ ಫಲವನ್ನು ಕೊಡುವಂಥ ಅಪರೂಪದ ಒಂದು ವಾರ, ಅದೃಷ್ಟವನ್ನು ತಂದುಕೊಡುವಂಥ ವಾರ ಆಗಿದೆ. ಜೊತೆಗೆ ಈ ವಾರದಲ್ಲಿ ನಿಮಗೆ ಅಲ್ಲಿ ರವಿಯ ಅನುಗ್ರಹ 16ರವರೆಗೆ ಮುಗಿಯುತ್ತೆ. ಇನ್ನು ಅದೇ ರೀತಿ ಮಂಗಳನು ಸಹ ಹಾಗೆ ಮಂಗಳನ ಅನುಗ್ರಹ ನಿಮಗೆ ಮುಗಿತಾ ಬರ್ತಾ ಇರುತ್ತೆ 19ರವರೆಗೆ ಮಾತ್ರ. ಹಾಗಾಗಿ ಈ ವಾರದಲ್ಲಿ ನೀವು ಪ್ರಮುಖವಾದ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿರೋ ಸಕ್ಸಸ್ ಆಗುತ್ತೆ. ಭೂಮಿಯದ್ದು, ವ್ಯವಹಾರದ್ದು, ಕಾನೂನದ್ದು, ಕೋರ್ಟ್ ಕಚೇರಿಯದ್ದು ಅಥವಾ ಇನ್ನಿತರ ಏನಾದರೂ ವಿವಾದಗಳು ಅವನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಿದರೆ ಅವೆಲ್ಲ ಸಿದ್ಧಿ ಆಗುತ್ತೆ. ಬರಬೇಕಾದ ಹಣ ಬರೋದಾಗಲಿ ಮತ್ತು ಇನ್ನಿತರ ನಿಮಗೆ ಏನಾದರೂ ನಿಮಗೆ ಇದ್ದಂಥ ಸಮಸ್ಯೆಗಳ ನಿವಾರಣೆಗಾಗಲಿ ಈ ವಾರ ನೀವು ದೃಢವಾಗಿ ಪ್ರಯತ್ನ ಪಟ್ಟರೆ ಎಲ್ಲವೂ ಕಾರ್ಯಸಿದ್ಧಿ ಯೋಗ ಈ ವಾರದಲ್ಲಿ ಬರುತ್ತೆ. ಈ ವಾರದಲ್ಲಿ ಮೇಷರಾಶಿಯವರು ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು 16ರವರೆಗೆ, ಜೊತೆಗೆ ಸಂಖ್ಯೆ 1ನ್ನು 16 ತಾರೀಕಿನವರೆಗೆ ಬಳಸ್ಕೊಳ್ಬೋದಾಗಿದೆ. ಆರೆಂಜ್ ಅಥವಾ ಕೇಸರಿ ಬಣ್ಣ ಸೂರ್ಯನ ಸಂಕೇತ. ಇನ್ನು ಸ್ನೋ ಅಥವಾ ಹಿಮದ ಬಣ್ಣವನ್ನು 5 ದಿನಗಳಲ್ಲಿ ಚಂದ್ರ ಅನುಗ್ರಹ ಅಂತ 5 ದಿನಗಳಾಗಲೇ ಹೇಳಿದ್ದೇನೆ. 5 ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2ನ್ನು ಬಳಸಿಕೊಳ್ಳುವಂಥದ್ದು. ಇನ್ನು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ಕೇತುವಿನ ಸಂಕೇತ ನಿಮಗೆ ವಾರ ಪೂರ್ತಿ ಇದೆ. ವಾರ ಪೂರ್ತಿಯಾಗಿ ನಿಮಗೆ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ಸಂಖ್ಯೆ 7ನ್ನು ಬಳಸಿಕೊಳ್ಳುವಂಥದ್ದು. ಅದೇ ರೀತಿ ರೆಡ್ ಅಥವಾ ಕೆಂಪು ಬಣ್ಣ ಹಾಗೂ ಸಂಖ್ಯೆ 9 ನಂಬರ್ 9ನ್ನು ನೀವು ವಾರ ಪೂರ್ತಿಯಾಗಿ ಮಂಗಳನ ಅನುಗ್ರಹ ಇದೆ, ಹಾಗೆ ಅವುಗಳನ್ನು ಬಳಸ್ಕೊಳ್ಳೋದು. ಹಾಗಾಗಿ ಆರೆಂಜ್, ಸ್ನೋ, ಮಿಕ್ಸ್, ರೆಡ್ ಬಣ್ಣ ಜೊತೆಗೆ ಸಂಖ್ಯೆಗಳು 1, 2, 7, 9 ಇತ್ಯಾದಿಗಳನ್ನು ನೀವು ಬಳಸ್ಕೊಳ್ಳೋದು ಈ ವಾರದಲ್ಲಿ. ಹಾಗಾಗಿ ಈ ಒಂದು ಮೇಷರಾಶಿಯವರಿಗೆ ಈ ವಾರದಲ್ಲಿ ಒಂದು ಅದೃಷ್ಟ ತರುವಂಥದ್ದು, ಸುಖ ಲಾಭ ತರುವಂಥದ್ದು, ಜೊತೆಗೆ ಜಯವನ್ನು ಕೊಡುವಂಥ ವಾರ ಆಗಿದೆ. ಇದನ್ನೆಲ್ಲ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿಯ ವಿಚಾರ ಗಮನಿಸುವಾಗ ಭಾನುವಾರ ಆರಂಭದ ದಿನ
ಅಷ್ಟೇನು ಉತ್ತಮವಾಗಿ ಕಂಡು ಬರ್ತಾಯಿಲ್ಲ. ಆರಂಭ ದಿನ 13ನೇ ತಾರೀಕು ಅಕ್ಟೋಬರ್ 13ರಂದು ನಿಮಗೆ ವಿಪರೀತವಾದ ಖರ್ಚು ವೆಚ್ಚಗಳು ಬರುವಂಥದ್ದು, ಮನಸ್ಸಿಗೆ ಚಿಂತೆ ಆಗುವಂಥ ಘಟನೆಗಳು ಇರುವಂಥದ್ದು, ಅಲ್ಲಲ್ಲಿ ನಿಮ್ಮ ಮೇಲೆ ವಿರುದ್ಧ ಸಂಚುಗಳು ನಡೆಯುವಂಥದ್ದು, ನೀವು ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಅಥವಾ ಅಡೆತಡೆಗಳು ಬರುವಂಥದ್ದು, ಇವೆಲ್ಲ ಸಾಧ್ಯತೆ ಇರುತ್ತೆ. ಮನೆಯಲ್ಲಿ ಸಹ ನೆಮ್ಮದಿಯ ಕೊರತೆ, ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿರ ಮಧ್ಯೆ ಮಾತಿನ ಚಕಮಕಿ ಅಥವಾ ಸಂಶಯದ ಅನುಮಾನದ ಮಾತುಗಳಲ್ಲಿ ಬರುವಂಥದ್ದು, ಇನ್ನು ನಿಮಗೆ ಮನೆಯ ಭಾಗದಲ್ಲಿ ಏನಾದರೂ ನೆರೆಹೊರೆಯಲ್ಲಿ ಸಹ ಏನಾದರೂ ಒಂದು ಮಾತಿನ ಚಕಮಕಿ ಜರುಗುವಂಥದ್ದು, ಯಾವುದೇ ಒಂದು ಸಣ್ಣ ವಿಚಾರಕ್ಕೆ ಮಾತಿನ ಒಂದು ವಾಗ್ವಾದಗಳು ಜರುಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಭಾನುವಾರದಂದು ನಿಮ್ಮ ಮಾತು, ನಡವಳಿಕೆ ಜೊತೆಗೆ ಹಣದ ವೆಚ್ಚ, ಖರ್ಚು ವೆಚ್ಚಗಳು ಸ್ವಲ್ಪ ಹೆಚ್ಚನ್ನು ಗಮನಿಸಬೇಕು. ಅನಿರೀಕ್ಷಿತ ಖರ್ಚುಗಳು ಬರುವುದು, ಅನಿರೀಕ್ಷಿತ ನಷ್ಟಗಳು ಆಗುವಂಥ ಸಾಧ್ಯತೆ ಇದೆ. ಭಾನುವಾರ ಇಂಥ ಒಂದು ಎಚ್ಚರಿಕೆ ವೃಷಭ ರಾಶಿಯವರಿಗೆ ಬೇಕಾಗುತ್ತೆ 13ನೇ ತಾರೀಕಿನಂದು. ಆ ಬಳಿಕ 14, 15 ನಿಮ್ಮ ಪಾಲಿಗೆ ಉತ್ತಮ ದಿನ. ಸೋಮವಾರ, ಮಂಗಳವಾರ ನೀವು ಅಂದುಕೊಂಡ ಕೆಲಸ ಕಾರ್ಯಗಳಾಗುತ್ತೆ, ಇಷ್ಟಾರ್ಥ ಸಿದ್ಧಿಯಾಗುತ್ತೆ, ಲಾಭ ಸಿಗುತ್ತೆ, ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮಿಗಳಿಗೆ ಉದ್ಯಮದಲ್ಲಿ ಹೆಚ್ಚಿನ ಲಾಭ ಬರುವಂಥದ್ದು, ಉದ್ಯೋಗದಲ್ಲಿರುವಂಥ ಉದ್ಯೋಗದಲ್ಲಿ ಏನಾದರೂ ಪ್ರಗತಿಯಾಗಲಿ, ಬಡ್ತಿಯಾಗಲಿ, ಇನ್ಕ್ರಿಮೆಂಟ್ ಇತ್ಯಾದಿ ಎಲ್ಲ ಸಿಗುವಂಥದ್ದು. ನಿಮಗೆ ಏನಾದರೂ ನೀವು ಫೇವರ್ಗಳನ್ನು ಮೇಲಾಧಿಕಾರಿಗಳಿಂದ ಕೇಳಿದರೆ ಅವರು ನಿಮಗೆ ಅದನ್ನು ತಕ್ಷಣವಾಗಿ ಸ್ಯಾಂಕ್ಷನ್ ಮಾಡುವಂಥದ್ದು ಮುಂತಾದ ಹಲವಾರು ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಜರುಗುತ್ತವೆ. ವಿದ್ಯಾರ್ಥಿಗಳಿಗೂ, ಸಾಧಕರಿಗೂ ಅಥವಾ ಯುವಕರಿಗೂ ಸಹ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಇದೆ. ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ಉದ್ಯೋಗ ಸಿಗುವಂಥ ಅವಕಾಶ ಸಹ ಈ ದಿನ 14, 15ರಂದು ಬರಲಿದೆ ವೃಷಭ ರಾಶಿಯವರಿಗೆ. ಆ ಬಳಿಕ 16, 17 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಈ ದಿನ ಸಹ ನಿಮಗೆ ಲಾಭ ಬರುತ್ತೆ, ಇಷ್ಟಾರ್ಥ ಸಿದ್ಧಿಯಾಗುತ್ತೆ, ಅಂದುಕೊಂಡ ಕೆಲಸ ಕಾರ್ಯ, ಪ್ರವಾಸ ಅಥವಾ ಯಾತ್ರೆ ಹೋಗುವಂಥ ಅವಕಾಶ, ದೂರ ಪ್ರಯಾಣ ಹೋಗುವಂಥ ಅವಕಾಶ, ಬಂಧುಗಳಿಂದ ಮಿತ್ರರಿಂದ ಏನಾದರೂ ನಿಮಗೆ ಶುಭ ಸಂದೇಶಗಳು ಬರುವಂಥದ್ದು ಅಥವಾ ನಿಮ್ಗೇನಾದ್ರು ಅವರ ಕಡೆಯಿಂದ ಒಂದು ಉಡುಗೊರೆಗಳು, ಏನಾದರೂ ಬಹು ಗಿಫ್ಟ್ಗಳು ಇತ್ಯಾದಿ ಬರುವಂಥದ್ದು, ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು, ಖುಷಿ ಕೊಡುವಂಥ ಸಮಾಚಾರಗಳು ನಿಮಗೆ ಈ ದಿನ ಬರಲಿವೆ. ಹಾಗಾಗಿ ಈ ಬುಧವಾರ, ಗುರುವಾರ ಸಹ ನೀವು ಅತ್ಯಂತ ಶುಭವನ್ನು ಅನುಭವಿಸುವುದಾಗಿದೆ. ಹಾಗಾಗಿ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಈ 4 ದಿನಗಳು ನಿರಂತರವಾಗಿ ನಿಮಗೆ ಲಾಭವನ್ನು, ಯಶಸ್ಸನ್ನು, ಕೀರ್ತಿಯನ್ನು ಕೊಡುವಂಥ ದಿನಗಳಿಂದ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಕೊನೆಯ 2 ದಿನಗಳು ಅಂದರೆ ಶುಕ್ರವಾರ, ಶನಿವಾರ ಅಷ್ಟೇನು ಉತ್ತಮ ಇಲ್ಲ. ಶುಕ್ರವಾರ, ಶನಿವಾರ ಸ್ವಲ್ಪ ನಿಮಗೆ ಮನಸ್ಸು ವಿಕ್ಷಿಪ್ತವಾಗಿರುತ್ತೆ, ಅಪ್ರಿಯವಾದ ಘಟನೆಗಳು ಜರುಗುತ್ತೆ, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳಾಗ್ಬೋದು, ವೃತ್ತಿ ವ್ಯಾಪಾರ ಉದ್ಯೋಗದಲ್ಲೇನೋ ತೊಡಕುಗಳು ಬರುವಂಥದ್ದು, ಜೊತೆಗೆ ನಿಮ್ಮ ಮೇಲೆ ಏನಾದರೂ ಕಿರಿಯರಿಂದ ಅಥವಾ ನಿಮಗಿಂತ ಸ್ವಲ್ಪ ಜೂನಿಯರ್ಗಳಿಂದ ಆರೋಪಗಳು ಬರೋದಾಗಲಿ, ಕಿರಿಯರ ಜೊತೆಗೆ ಮಾತಿನ ಜಗಳಗಳಾಗುವಂಥದ್ದು, ಇನ್ನು ಅನಿರೀಕ್ಷಿತ ಲಾಭದ ಬದಲು ಅನಿರೀಕ್ಷಿತವಾಗಿ ನಷ್ಟ ಆಗುವಂಥ ಸಾಧ್ಯತೆ, ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಣವನ್ನಾಗಲಿ ಇನ್ನಿತರ ವಸ್ತುಗಳನ್ನು ಕಳೆದುಕೊಳ್ಳೋದು ಅಥವಾ ಕಳ್ಳತನ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಅಂಥ ವಿಚಾರಗಳು, ಹಣಕಾಸು, ಪೇಮೆಂಟ್, ಪಾವತಿ ಬಗ್ಗೆ ಎಚ್ಚರ, ಅಪರಿಚಿತರಲ್ಲಿ ಏನಾದರೂ ವ್ಯವಹಾರ ಮಾಡಿ ಸ್ವಲ್ಪ ಮುನ್ನೆಚ್ಚರಬೇಕು. ಆನ್ಲೈನಲ್ಲಿ ಲಿಂಕ್ ಮೂಲಕ ಪೇಮೆಂಟ್ ಎಲ್ಲ ಮಾಡಿದ್ರೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಮನಸ್ಸು ಸಹ ಸ್ವಲ್ಪ ವಿಕ್ಷಿಪ್ತವಾಗಿರುತ್ತೆ, ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಹಾಗಾಗಿ 18, 19ರಲ್ಲಿ ತನುಮನ ಧನದ ನಿಯಂತ್ರಣ ಬೇಕಾಗುತ್ತೆ ವೃಷಭ ರಾಶಿಯವರಿಗೆ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಒಂದು ಶುಭ ಘಟನೆ ಬರುತ್ತೆ. 16ರ ಬಳಿಕ ನಿಮಗೆ ಅಲ್ಲಿ ಆ ಒಂದು 17ನೇ ತಾರೀಕು ಆಗುವಂಥ ರವಿಯ ಪರಿವರ್ತನೆ ನಿಮಗೆ ಬಹಳ ಲಾಭದಾಯಕವಾಗಿದೆ. ಜೊತೆಗೆ ಜರುಗುವಂಥ ಗ್ರಹಣದಿಂದ ನಮಗೆ ಅಡ್ಡ ಪರಿಣಾಮ ಎಲ್ಲ ಒಳ್ಳೆಯ ಪರಿಣಾಮ ಸಹ ನಿಮಗೆ ಆಗುವಂಥ ಸಾಧ್ಯತೆ ಇರುತ್ತೆ. ರವಿಯು ಅಲ್ಲಿ ನೀಚತ್ವಕ್ಕೆ ಹೋದರೂ ಸಹ ನಿಮಗೆ ಆ ಥರ ಉತ್ತಮ ಫಲವನ್ನು ಕೊಡಲಿದ್ದಾನೆ. 17ಕ್ಕೆ ಆಗುವ ರವಿಯ ಪರಿವರ್ತನೆ ನಿಮಗೆ ಭಾಳಷ್ಟು ಉತ್ತಮ ಫಲವನ್ನು ಕೊಡುತ್ತದೆ. ಹಾಗಾಗಿ ರವಿಯ ಪರಿವರ್ತನೆ ಪ್ರತ್ಯೇಕ ವಿಡಿಯೋ ಆಗಾಗಲಿದೆ, ಅದನ್ನು ಸಹ ನೀವು ಬೇಕಾದ್ರೆ ನೋಡಿಕೊಳ್ಳಿ. ವೃಷಭ ರಾಶಿಯವರಿಗೆ ಆ ಒಂದು ರವಿಯ ಪರಿವರ್ತನೆ ಆಗುತ್ತೆ 17ನೇ ತಾರೀಕಿಂದ. ಅಲ್ಲಿಂದ ನಿಮಗೆ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ, ಭೂಮಿ ವ್ಯವಹಾರ, ಇನ್ನಿತರ ಕಾನೂನು ಸಂಬಂಧ ಕೆಲಸ, ದಾಖಲೆ ಪತ್ರಗಳ ಕೆಲಸ ಇವೆಲ್ಲವೂ ನಿಮಗೆ 17ನೇ ತಾರೀಕಿಂದ ರವಿಯ ಅನುಗ್ರಹದಿಂದ ಭಾಳಷ್ಟು ಉತ್ತಮವಾಗಿ ಬೇಗನೆ ಆಗಲಿವೆ. 18, 19 ಸ್ವಲ್ಪ ಮನಸ್ಸು ವಿಕ್ಷಿಪ್ತವಾಗಿರುತ್ತೆ, ಮನಸ್ಸು ಸ್ವಲ್ಪ ಅಶಾಂತವಾಗಿರುತ್ತೆ. ಹಣಕಾಸಿನ ಖರ್ಚಿನ ಬಗ್ಗೆ 18, 19 ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣಗಳು, ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು 17ರಿಂದ ಬಳಸ್ಕೊಳ್ಳಿ. ಅದು ರವಿಯ ಅನುಗ್ರಹ ನಿಮಗೆ 17ರಿಂದ ಆರಂಭವಾಗುತ್ತೆ. ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1ನ್ನು 17ನೇ ತಾರೀಕಿಂದ ಬಳಸ್ಕೊಳ್ಳಿ. ಸ್ನೋ ಅಥವಾ ಹಿಮದ ಬಣ್ಣವನ್ನು ವಾರಪೂರ್ತಿ ಬಳಸ್ಕೊಳ್ಬೋದು. ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ವಾರಪೂರ್ತಿ ಬಳಸ್ಬೋದು. ಗ್ರೇ ಅಥವಾ ಬೂದು ಬಣ್ಣ ಸಹ ವಾರಪೂರ್ತಿ ನೀವು ಬಳಸ್ಕೊಳ್ಳೋದಾಗಿದೆ. ಸಂಖ್ಯೆ 2, 1, 2, 5, 4ಗಳನ್ನು ಬಳಸ್ಕೊಳ್ಳಿ. 1, 2, 4, 5 ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಒಂದು ಸಂಖ್ಯೆಯನ್ನು 17ರಿಂದ ಬಳಸ್ಕೊಳ್ಳಿ. 17ರಿಂದ ಅಷ್ಟೇ ನಿಮಗೆ ಆ ಸೂರ್ಯನ ಅನುಗ್ರಹ ಆರಂಭವಾಗುವಂಥದ್ದು. ಇನ್ನು ಬುಧನ ಪರಿವರ್ತನೆ 12ನೇ ತಾರೀಕಿಗೆ ಆಗಿದೆ. ಆ 12ನೇ ತಾರೀಕಿಗೆ ಆದಂಥ ಬುಧನ ಪರಿವರ್ತನೆ ಸಹ ನಿಮಗೆ ಈ ವಾರ ಪೂರ್ತಿ ಉತ್ತಮವಾದ ಲಕ್ಷಣಗಳಿದೆ. ವ್ಯಾಪಾರ, ಉದ್ಯೋಗ, ವೃತ್ತಿಯಲ್ಲಿ ಸಹ ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು ವೃಷಭ ರಾಶಿಯವರು. ಹಾಗಾಗಿ ಒಂಥರ ಲಕ್ಕಿ ವಾರ ಆಗಿರುತ್ತೆ ಈ ವೃಷಭ ರಾಶಿಯವರಿಗೆ. ಈ ವಾರದಲ್ಲಿ ನೀವು ವಿಶೇಷವಾಗಿ ನಿಮ್ಮ ಇಷ್ಟದೇವತೆ, ಕುಲದೇವತೆ, ಗ್ರಾಮದೇವತೆ ಆದ ಗಣೇಶ, ಸುಬ್ರಹ್ಮಣ್ಯ ಮತ್ತು ದೇವತೆ ಬಳಕೆ ಮಾಡಿಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ವಾರದ ಸಾಮಾನ್ಯ ಆರಂಭ ಎಂದು ಕಂಡುಬರುತ್ತೆ. 13ನೇ ತಾರೀಕು ಭಾನುವಾರ ನಿಮಗೆ ಕಲಹಗಳು ಬರುವಂಥದ್ದು, ಮನಸ್ಸಿಗೆ ಆತಂಕ ಬರುವಂಥದ್ದು, ಸಣ್ಣ ಪುಟ್ಟ ಅನಾರೋಗ್ಯಗಳು ತರುವಂಥದ್ದು, ಹೊಟ್ಟೆ ನೋವು, ತಲೆನೋವು ಅಥವಾ ಹವಾಮಾನ ವೈಪರೀತ್ಯ ಆಗುವಂಥ ಏನಾದರೂ ಆರೋಗ್ಯ ಸಮಸ್ಯೆಗಳು ಬರ್ಬೋದು. ಅದು ಈಗಾಗಲೇ ಇದ್ದಂಥ ನಿಮಗೆ ಈ ಶುಗರು, BP, ಹಾರ್ಟ್ ಪ್ರಾಬ್ಲಮ್ ಯಾವುದೇ ಇಂಥ ಸಮಸ್ಯೆಗಳಿಗೆ ಸ್ವಲ್ಪ ಹೆಚ್ಚಳ ಆಗುವಂಥದ್ದು, ಮನಸ್ಸಲ್ಲಿ ಸ್ವಲ್ಪ ದುಗುಡ ಹೆಚ್ಚಾಗುತ್ತೆ. ಜೊತೆಗೆ ಕಲಹದ ವಾತಾವರಣ, ಮನೆಯ ಕಿರಿಯರ ಸದಸ್ಯರಲ್ಲೂ ಕಲಹ ಬರುತ್ತೆ, ಹಿರಿಯ ವ್ಯಕ್ತಿಗಳಲ್ಲೂ ಭಿನ್ನಾಭಿಪ್ರಾಯ ಬರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಮಾತು, ನಡವಳಿಕೆ, ಆರೋಗ್ಯ, ಹಣಕಾಸು ಎಲ್ಲದರ ಬಗ್ಗೆ ಎಚ್ಚರಿಕೆ ಬೇಕು ಈ ಭಾನುವಾರ 13ನೇ ತಾರೀಕಿನಂದು. ಆ ಬಳಿಕ 14, 15 ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಅಕ್ಟೋಬರ್ 14, 15 ಸೋಮವಾರ, ಮಂಗಳವಾರ 2 ದಿನ ಸಹ ಸಾಮಾನ್ಯ ದಿನ.
ಅಲ್ಲಿ ನಿಮಗೆ ಖರ್ಚಿನ ಬಗ್ಗೆ ಚಿಂತೆ ಆಗುತ್ತೆ ಅಥವಾ ಭವಿಷ್ಯದ ಬಗ್ಗೆ ಚಿಂತೆ ಆಗುತ್ತೆ, ಮಾತಿನ ಚಕಮಕಿ ಆಗ್ಬೋದು. ವ್ಯಾಪಾರಗಳು ಸ್ವಲ್ಪ ಡಲ್ ಆಗುವಂಥದ್ದು, ಆಗಬೇಕಾದ ವ್ಯಾಪಾರಗಳು ಆಗದಿರುವಂಥದ್ದು, ಬರಬೇಕಾದ ಹಣ ಬಾರದೇ ಇರುವಂಥದ್ದು, ಎಲ್ಲ ಒಂದು ವಿಚಾರಗಳು ಸ್ವಲ್ಪ ವಿಳಂಬ ಆಗುವಂಥದ್ದು. ಅದಕ್ಕೆ ಕೆಲವೊಂದು ಅವಕಾಶಗಳು ನಿಮಗೆ ಸ್ವಲ್ಪದರಲ್ಲಿ ಅವಕಾಶ ತಪ್ಪಿ ಹೋಗೋದು, ಜಸ್ಟ್ ಮಿಸ್ ಅಂತ ಹೇಳ್ತಾರಲ್ಲ ಆ ಥರ ಏನಾದ್ರು ಅವಕಾಶಗಳು ಸ್ವಲ್ಪ ಒಂದು ಅಂತರದಲ್ಲಿ ಅದು ನಿಮಗೆ ತಪ್ಪಿ ಹೋಗುವಂಥದ್ದು, ಮನಸ್ಸಿಗೆ ಬೇಜಾರು ದುಃಖ ಆಗುವಂಥ ಘಟನೆಗಳು ಜరుగుತ್ತದೆ. ಜೊತೆಗೆ ನಿಮ್ಮ ವಿರುದ್ಧವಾದ ಏನಾದರೂ ಅವಮಾನದ ಮಾತುಗಳನ್ನು ಅಥವಾ ಏನಾದರೂ ನಿಮಗೆ ತೊಂದರೆ ಕೊಡುವಂಥ ಘಟನೆಗಳ ಮಾತನ್ನು ನೀವು ಇದನ್ನು ಕೇಳ್ಬೋದಾಗಿದೆ. ಆ ಬಗ್ಗೆ ಎಚ್ಚರಬೇಕು 14-15ರಲ್ಲಿ. ಇನ್ನು 16-17 ನಿಮ್ಮ ಪಾಲಿಗೆ ಉತ್ತಮ ದಿನ. ಬುಧವಾರ ಮತ್ತು ಗುರುವಾರದಂದು ನಿಮಗೆ ಅನೇಕ ಉತ್ತಮ ಫಲಗಳು 16-17 ಬರಲಿವೆ. 2 ದಿನಗಳಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ಹೊಂದಿದೆ. ಅನೇಕ ರೀತಿಯ ಲಾಭಗಳು ಕೈಗೆ ಬರುವಂಥದ್ದು, ವ್ಯಾಪಾರದಲ್ಲಿ ಉತ್ತಮ ಅಭಿವೃದ್ಧಿ ಆಗುವಂಥದ್ದು, ವಿದ್ಯಾರ್ಥಿಗಳು ಯುವಕರು ಸಾಧಕರಿಗೆ ಶುಭ ಫಲಗಳು ಸಿಗಲಿವೆ. ಮಹಿಳೆಯರು ಗಂಡಸ ಮನೆಯಲ್ಲಿ ನೆಮ್ಮದಿ ದಿನ. ಜೊತೆಗೆ ವಸ್ತ್ರಾಭರಣ ಅಥವಾ ಇನ್ನಿತರ ಪ್ರಮುಖವಾದ ವಸ್ತುಗಳನ್ನು ಕೊಳ್ಳುವಂಥದ್ದು, ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ವಿವಾದಗಳಿದ್ರೆ ಅವೆಲ್ಲ ಇತ್ಯರ್ಥ ಆಗಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಆಗಲಿದೆ. ಹಾಗಾಗಿ ಬುಧವಾರ ಗುರುವಾರ 16-17 ಅದಕ್ಕೆ ಶುಭವನ್ನು ಬಳಸಿಕೊಳ್ಳುವಂಥದ್ದು. ಆ ಬಳಿಕ ಶುಕ್ರವಾರ ಶನಿವಾರ 18-19 ಅಕ್ಟೋಬರ್ 18-19 ನಿಮ್ಮ ಬಾರಿಗೆ ಉತ್ತಮ ದಿನ. ಅಲ್ಲಿ ಶುಭ ಲಾಭಗಳಾಗುತ್ತೆ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ವ್ಯಾಪಾರ ವೃದ್ಧಿ ಆಗುತ್ತೆ, ಅಂದುಕೊಂಡ ಕೆಲಸ ಕಾರ್ಯಗಳಾಗುವಂಥದ್ದು, ಬಂಧುಗಳ ಮಿತ್ರರ ಭೇಟಿಯಾಗುವಂಥದ್ದು, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸ್ಕಾಲರ್ಶಿಪ್ ಇತ್ಯಾದಿಗಳು ಸಿಗುವೆ. ಯುವಕರಿಗೆ ಸಾಧಕರಿಗೆ ಉದ್ಯೋಗದ ಅವಕಾಶ ಸಿಗುವಂಥದ್ದು, ಅಥವಾ ಹಿಂದೆ ನಿಮಗೆ ತಪ್ಪಿ ಹೋದ ಅಥವಾ ಮಿಸ್ ಆಗಿದ್ದ ಅವಕಾಶ ಈ ದಿನ ಅದು ಮತ್ತೆ ಮರಳಿ ನಿಮಗೆ ಸಿಗುವಂಥದ್ದು. ವ್ಯಾಪಾರಿಗಳಿಗೆ ಅಭಿವೃದ್ಧಿ. ಇನ್ನು ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ. ಉದ್ಯಮ ಅಥವಾ ಇಂಡಸ್ಟ್ರಿ ಕೈಗಾರಿಕೆ ನಡೆಸುವವರಿಗೆ ಅಥವಾ ಕೃಷಿ ಚಟುವಟಿಕೆ ಮಾಡಿ ಅವರ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ ಕಾಣುವಂಥ ಸಾಧ್ಯತೆ ಇರುತ್ತೆ ಈ ಒಂದು ಶುಕ್ರವಾರ ಶನಿವಾರ. ಒಟ್ಟಿನಲ್ಲಿ ಈ ಮಿಥುನ ರಾಶಿಗೆ ಆರಂಭದ 3 ದಿನ ಅಷ್ಟು ಉತ್ತಮ ಬಂದಿಲ್ಲ, ಭಾನುವಾರ ಸೋಮವಾರ ಮಂಗಳ ಅಷ್ಟು ಉತ್ತಮ ಇಲ್ಲ. ಆ ಬಳಿಕ ನಿಮಗೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ನಿರಂತರವಾಗಿ 4 ದಿನಗಳು ಅತ್ಯುತ್ತಮ ಫಲವನ್ನು ಲಾಭವನ್ನು ಶುಭವನ್ನು ತಂದುಕೊಡುವಂಥ ದಿನಗಳಾಗಿ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ಬಳಸ್ತಕ್ಕಂಥ ಬಣ್ಣ ಸ್ನೋತ ಹಿಮದ ಬಣ್ಣವನ್ನು ಬಳಸಿಕೊಳ್ಳಿ. ಜೊತೆಗೆ ಗ್ರೇ ಅಥವಾ ಬೂದು ಬಣ್ಣವನ್ನು ವಾರಪೂರ್ತಿ ಬಳಸ್ಕೊಳ್ಬೋದು. ರಾಹುವಿನ ಸಂಕೇತವಾದ ಗ್ರೇ ಬಣ್ಣ ಜೊತೆಗೆ ಸಂಖ್ಯೆ 4 ವಾರಪೂರ್ತಿ ಬಳಸ್ಕೊಳ್ಬೋದು. ಜೊತೆಗೆ ಈ ಸ್ನೋತ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಚಂದ್ರನ ಸಂಕೇತ ಅದನ್ನು 2 ಸಾರಿ ಈ ವಾರದಲ್ಲಿ ಬಳಸ್ಕೊಳ್ಬೋದು. ಈ ವಾರದಲ್ಲಿ ನಿಮಗೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಅಲ್ಲಿ 4 ದಿನಗಳಲ್ಲಿ ವಿಶೇಷವಾಗಿ ಚಂದ್ರನ ಒಂದು ವಿಶೇಷದ ಬೆಂಬಲ ಸಿಗ್ತಿರೋ ಕಾರಣ ಹೆಚ್ಚಿನೇನು ಆತಂಕ ಭಯ ಪಡಬೇಕಲ್ಲ. ಸಣ್ಣ ಪುಟ್ಟ ಏರುಪೇರುಗಳು, ಸಣ್ಣ ಪುಟ್ಟ ಅಡೆತಡೆಗಳು, ಕೆಲವೊಂದು ಗ್ರಹಗಳ ವೈಪರೀತ್ಯ ಬರ್ಬೋದಾಗಿದೆ. ಉದಾಹರಣೆಗೆ ನಿಮಗೆ ರವಿ, ಕುಜ, ಗುರು, ಶನಿ, ಕೇತುಗಳಿಗೆ ವಿರುದ್ಧವಾಗಿರುವಂಥ ಸಮಯ. ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ಬಂದಂಥ ಅಡೆತಡೆಗಳ ನಿವಾರಣೆಗೆ ದೇವತಾ ಭಕ್ತಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಎಲ್ಲ ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ವಾರದ ಆರಂಭ 13ನೇ ತಾರೀಕು ಅಕ್ಟೋಬರ್ 13 ಭಾನುವಾರ ಬಹಳ ಉತ್ತಮವಾದ ದಿನ ಆಗಿದೆ. ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಯನ್ನು ಕೊಡುವಂಥ ದಿನ. ಚಂದ್ರನ ವಿಶೇಷವಾದ ಅನುಗ್ರಹದಿಂದ ನಿಮಗೆ ಸಾಂಸಾರಿಕವಾದ ಸುಖ ಸಿಗುತ್ತೆ. ಮನೆಯಲ್ಲಿ ನೆಮ್ಮದಿ ವಾತಾವರಣ, ಗಂಡ ಹೆಂಡತಿನ ಬಾಂಧವ್ಯ ವೃದ್ಧಿ ಆಗುತ್ತೆ, ತಂದೆ ಮಕ್ಕಳ ಬಾಂಧವ್ಯ ವೃದ್ಧಿ ಆಗುತ್ತೆ. ನಿಮ್ಮ ಮಕ್ಕಳಿಗೆ ಏನಾದರೂ ಈಗ ಒಂದು ಶುಭ ಸಂಮಾಚಾರಗಳು ಬರುವುದು. ಕೆಲವರಿಗೆ ಉದ್ಯೋಗ ಸಿಗ್ಬೋದು, ಕೆಲವರ ಮಕ್ಕಳಿಗೆ ಮದುವೆ ಫಿಕ್ಸ್ ಆಗುವಂಥದ್ದು, ಇನ್ನು ಕೆಲವರ ಮಕ್ಕಳು ಒಂದು ವಿದ್ಯೆಯಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡುವಂಥದ್ದು, ಇನ್ನು ಕೆಲವರಿಗೆ ಅವರ ಒಂದು ಪ್ರತಿಭೆಗೆ ಪುರಸ್ಕಾರ ಸಿಗುವಂಥದ್ದು ಮುಂತಾದ ಹಲವಾರು ಪ್ರಯೋಜನಗಳು ಈ ದಿನ ಈ ಒಂದು ಕಟಕ ರಾಶಿಯವರಿಗೆ ಭಾನುವಾರದಂದು ಸಿಗಲಿದೆ. ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ಶುಭ ವಸ್ತುಗಳನ್ನು ಕೊಳ್ಳುವಂಥದ್ದು ಅಥವಾ ಏನಾದರೂ ವಸ್ತ್ರ ಆಭರಣಗಳನ್ನು ಕೊಳ್ಳುವಂಥದ್ದು, ಸಂತೋಷದ ಕೂಟಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ನಿಮಗೆ ಇಷ್ಟವಾದಂಥ ಪ್ರಿಯವಾದ ವ್ಯಕ್ತಿಗಳ ಭೇಟಿಯಾಗುವಂಥ ಅವಕಾಶ ಮುಂತಾದ ಹಲವಾರು ಶುಭ ಫಲಗಳನ್ನು ಈ ಒಂದು ಭಾನುವಾರ ಅಕ್ಟೋಬರ್ 13 ನಿರೀಕ್ಷೆ ಮಾಡುವುದು ಕಟಕ ರಾಶಿಯವರು. ಆ ಬಳಿಕ 14-15 ಅಷ್ಟೇನು ಉತ್ತಮವಾಗಿಲ್ಲ. 14-15ರಲ್ಲಿ ಕಲಾದ ವಾತಾವರಣ, ಮನಸ್ಸಿಗೆ ಹತಾಶೆ ಉಂಟು ಮಾಡುವಂಥ ಘಟನೆಗಳು, ಅಲ್ಲದೆ ಕೆಲವೊಂದು ವಿಚಾರಗಳು ನಿಮಗೆ ಮನಸ್ಸಿಗೆ ವಿರುದ್ಧ ಆಗುವಂಥ ಘಟನೆಗಳು, ವಾಗ್ವಾದಗಳು ಜರುಗುವಂಥದ್ದು. ಆರೋಗ್ಯದಲ್ಲಿ ಸಹ ಸ್ವಲ್ಪ ಏರುಪೇರು, ಕೆಲವರಿಗೆ ಈ ಹೊಟ್ಟೆ ನೋವು, ಬೆನ್ನು ನೋವು ಅಥವಾ ಕಣ್ಣು ಕಿವಿ ಮೂಗುಗಳು ಗಂಟುಗಳ ನೋವುಗಳು ಸಹ ಬರ್ಬೋದಾಗಿದೆ. ಆರೋಗ್ಯದ ಬಗ್ಗೆ ಕಾಳಜಿ ಬೇಕು. ಜೊತೆಗೆ ಹಣಕಾಸಿನ ಬಗ್ಗೆ ವಿಪರೀತ ಖರ್ಚುಗಳು ಅಥವಾ ಅನಿರೀಕ್ಷಿತ ಖರ್ಚುಗಳು ದುಂದು ವೆಚ್ಚಗಳು ಹೆಚ್ಚಳಾಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ ವಹಿಸಬೇಕು 14-15ರಲ್ಲಿ. ಇನ್ನು 16-17 ಸಾಮಾನ್ಯ ದಿನ ಕಂಡು ಬಂದಿದೆ. 16-17 ಸಹ ಸಾಮಾನ್ಯ ದಿನ. ಈ 2 ದಿನಗಳಲ್ಲಿ ನಿಮಗೆ ಹಣಕಾಸಿನ ಖರ್ಚು ಹೆಚ್ಚಾಗುತ್ತೆ, ಮನಸ್ಸಿಗೆ ಚಿಂತೆ ಹೆಚ್ಚಾಗುತ್ತೆ. ಜೊತೆಗೆ ಆಕಸ್ಮಿಕವಾಗಿ ಲಾಭದ ಬದಲು ಆಕಸ್ಮಿಕ ನಷ್ಟ ಆಗುವಂಥದ್ದು, ಮನಸ್ಸಿಗೆ ಭಯ, ಆತಂಕ, ಚಿಂತೆ ಹೆಚ್ಚಾಗುವಂಥದ್ದು, ಎಲ್ಲ ಕೆಲಸಗಳು ಕೈ ಹಾಕಿದ್ರಲ್ಲಿ ಸ್ವಲ್ಪ ವಿರುದ್ಧಗಳು ಬರುವಂಥದ್ದು, ಈ ರೀತಿ ಅನೇಕ ರೀತಿಯ ಚಕಮಕಿಗಳು ಆಗುವಂಥ ದಿನ 16-17 ಆಗಿರುತ್ತೆ. ಇನ್ನು ವಾರದ ಕೊನೆಯ 2 ದಿನಗಳು ನಿಮಗೆ ಉತ್ತಮವೇ. 18-19 ನಿಮ್ಮ ಪಾಲಿಗೆ ಉತ್ತಮ ದಿನ. ಶುಕ್ರವಾರ ಶನಿವಾರ 2 ದಿನಗಳಲ್ಲಿ ನಿಮಗೆ ಜಯ ಇದೆ, ಇಷ್ಟಾರ್ಥ ಸಿದ್ಧಿ ಇಲ್ಲದೆ ಲಾಭ ವೃದ್ಧಿ, ಅನೇಕ ರೀತಿಯ ಕೊಡುಗೆಗಳು ಸಿಗುವಂಥದ್ದು, ವ್ಯಾಪಾರ ವೃತ್ತಿಯಲ್ಲಿ ಉದ್ಯೋಗ ಮುನ್ನಡೆ ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಕೆಲವರಿಗೆ ಯಂತ್ರ ವಾಹನ ಉಪಕರಣಗೊಳ್ಳುವಂಥ ಅವಕಾಶ, ಇನ್ನು ಕೆಲವರಿಗೆ ಅನಿರೀಕ್ಷಿತವಾಗಿ ಲಾಭಗಳು ಬರುವಂಥ ಅವಕಾಶ 18-19 ಬರಲಿವೆ ಈ ಒಂದು ಕಟಕ ರಾಶಿಯವರಿಗೆ. ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ನಿಮಗೆ ಆರಂಭದ ಭಾನುವಾರದ ಮೊದಲನೇ ದಿನವೂ ಜೊತೆಗೆ ಕೊನೆಯ 2 ದಿನಗಳಂದರೆ ಶುಕ್ರವಾರ ಶನಿವಾರ ಸಹ ನಿಮಗೆ ಉತ್ತಮವಾದ ದಿನಗಳಿವೆ ಈ ವಾರದಲ್ಲಿ. ಆ 3 ದಿನಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು 16ರವರೆಗೆ ಬಳಸ್ಕೊಳ್ಳಿ. ಅಂದರೆ 16ರವರೆಗೆ ಅಷ್ಟೇ ನಿಮಗೆ ಆ ಸೂರ್ಯನ ಅನುಗ್ರಹ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ಪ್ರಮುಖವಾದ ಕೋರ್ಟ್ ಕಚೇರಿ ಕೆಲಸ, ದಾಖಲೆ ಪತ್ರ ಕೆಲಸ, ಸಂಗ್ರಹಣೆ ಅಥವಾ ಇನ್ನಿತರ ಯಾವುದೇ ಸರ್ಕಾರಿ ಮೂಲ, ರಾಜಕೀಯ ಮೂಲದ ಆಗಬೇಕು ಕೆಲಸ ಕಾರ್ಯಗಳನ್ನು
ಈ ತಿಂಗಳ 16ರ ಒಳಗೆ ಮಾಡಿಕೊಳ್ಳಿ. 16ರ ಒಳಗೆ ನಮಗೆ ವಿಶೇಷವಾಗಿ ಅಲ್ಲಿ ಇರುವಂತಹ ಒಂದು ವಿಶೇಷವಾದ ರವಿಯ ಅನುಗ್ರಹ ಇರುವಂಥ ಅವಧಿಯಾಗಿರುತ್ತೆ. ಇನ್ನು ಈ ವಾರದಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ 16ರೊಳಗೆ ಬಳಸ್ಕೊಳ್ಳಿ. ಗ್ರೀನ್ ಅಥವಾ ಹಸಿರು ಬಣ್ಣ ವಾರಪೂರ್ತಿ ಬಳಸ್ಕೊಳ್ಳಿ. ಬುಧನ ಅನುಗ್ರಹ ಇರುತ್ತೆ. ವೈಟ್ ಅಥವಾ ಬಿಳೆ ಬಣ್ಣವನ್ನು ಶುಕ್ರ ಅನುಗ್ರಹದ ವಾರಪೂರ್ತಿ ಬಳಸ್ಕೊಳ್ಬೋದು. ಅದೇ ರೀತಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಕೇತುನ ಅನುಗ್ರಹ ವಾರಪೂರ್ತಿ ಇರುತ್ತೆ, ಅದನ್ನು ಬಳಸ್ಕೊಳ್ಳುತ್ತದೆ. ಸಂಖ್ಯೆಗಳು 1, 5, 6, 7 ಈ ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಅದರಲ್ಲಿ ಸಂಖ್ಯೆ 1ನ್ನು ನೀವು 16ರವರೆಗೆ ಅಷ್ಟೇ ಬಳಸ್ಕೊಳ್ಬೋದು. ಆ ಬಳಿಕ ನಿಮಗೆ ಸೂರ್ಯ ಅನುಗ್ರಹ ಇರೋದಿಲ್ಲ. ಹಾಗೆ ಉಳಿದ ಸಮಯದಲ್ಲಿ 5, 6, 7 ಸಹ ಬಳಸ್ಕೊಳ್ಬೋದಾಗಿದೆ. ಈ ವಾರದಲ್ಲಿ ನಿಮಗೆ 3 ಗ್ರಹಗಳ ವಿಶೇಷವಾದ ಬೆಂಬಲ ಇದೆ. 4 ದಿನಗಳಲ್ಲಿ ಚಂದ್ರನ ಅನುಗ್ರಹ ಸಿಗ್ತದೆ. ಹಾಗಾಗಿ ಅನೇಕ ರೀತಿಯ ಶುಭ ಲಾಭಗಳನ್ನು ಕಟಕ ರಾಶಿಯವರು ನಿರೀಕ್ಷೆ ಮಾಡ್ಬೋದು. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಈ ವಾರದ ಆರಂಭ ಅತ್ಯುತ್ತಮ ಶುಭ ಆರಂಭ ಆಗ್ತದೆ. ಇಷ್ಟಾರ್ಥ ಸಿದ್ಧಿ ಲಾಭ ಬರೋದಿದೆ. ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯೋಗಗಳಿಗೆ ಅಭಿವೃದ್ಧಿ, ಅನೇಕ ರೀತಿಯ ನಿಮಗೆ ಚಾನ್ಸ್ಗಳು ಅಥವಾ ಅವಕಾಶಗಳು ಸಿಗುತ್ತದೆ. ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣ ಇರ್ಬೋದು ಅಥವಾ ಇನ್ನಿತರ ಸಿನಿಮಾ, TV ರಂಗ, ಮಾಧ್ಯಮ, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಇದು ಯಾವುದೇ ಇಂಥದ್ದು ಸಾರ್ವಜನಿಕ ಮಾಧ್ಯಮದಲ್ಲಿ ಕೆಲಸ ಮಾಡೋರಿಗೆ ಈ ದಿನ ಹೊಸ ಒಂದು ಅವಕಾಶಗಳು ಬರೋದಾಗಲಿ, ಅನೇಕ ರೀತಿ ನಿಮಗೆ ಒಂದು ಕೊಡುಗೆ ಇನ್ಸೆಂಟಿವ್ಗಳು ಸಿಗೋದಾಗಲಿ ಅಥವಾ ನಿಮ್ಮ ಒಂದು ಪ್ರತಿಭೆಗೆ ಪುರಸ್ಕಾರ ಸಿಗುವಂಥದ್ದು. ವ್ಯಾಪಾರಿಗಳಿಗೆ, ಉದ್ಯೋಗಿಗಳಿಗೆ, ವಿದ್ಯಾರ್ಥಿಗಳಿಗೆ ಅಥವಾ ಇನ್ನಿತರ ಯಾವುದೇ ರಂಗದಲ್ಲಿ ಕೆಲಸ ಮಾಡೋರಿಗೆ ಈ ದಿನ ಹಲವಾರು ಶುಭ ಘಟನೆಗಳು ಆಗಲಿವೆ. 13ನೇ ತಾರೀಕು ಭಾನುವಾರದಂದು. ಇನ್ನು 14, 15 ಆ 2 ದಿನಗಳು ಸೋಮವಾರ, ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡುವಂಥ ದಿನ. ಅನೇಕ ರೀತಿಯ ನಿಮಗೆ ನಿಮ್ಮ ಕೊಡುಗೆಗಳು, ಬಹುಮಾನಗಳು ನಿಮಗೆ ಮಿತ್ರರ ಮೂಲಕ, ಬಂಧುಗಳ ಮೂಲಕ ಸಿಗುವಂಥದ್ದು. ಜೊತೆಗೆ ನಿಮ್ಮ ಒಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರಗಳು ಕೆಲವು ಸಿಗಬಹುದಾಗಿದೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಯುವಕರಿಗೆ, ಸಾಧಕರಿಗೆ ಸಹ ಒಂದು ಅವಕಾಶಗಳು ಸಿಗುವಂಥದ್ದು. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗುವುದು, ಉದ್ಯಮಿಗಳಿಗೆ ಸಹ ಪ್ರಗತಿಯಾಗಲಿದೆ. ಹಾಗಾಗಿ 14, 15 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನವನ್ನು ಸದುಪಯೋಗಪಡಿಸಿಕೊಳ್ಳಿ. 16, 17 ಅಷ್ಟು ಉತ್ತಮವಾಗಿಲ್ಲ. ಅಕ್ಟೋಬರ್ 16, 17 ಕಲಾದ ವಾತಾವರಣ, ಮಾತಿನ ಚಕಮಕಿ ಆಗುವಂಥದ್ದು. ನಿಮಗಿಂತ ಕಿರಿಯರ ಜೊತೆಗೆ ಏನಾದರೂ ವಾಗ್ವಾದಗಳಾಗುವಂಥದ್ದು, ಜೊತೆಗೆ ಅವರ ಮೂಲಕ ನಿಮಗೆ ಕಷ್ಟಗಳಾಗುವಂಥದ್ದು, ಅಂದುಕೊಂಡ ಕೆಲಸಗಳಲ್ಲಿ ವಿಘ್ನಗಳು, ಅಡೆತಡೆಗಳು ಬರಬಹುದು. ಹಾಗಾಗಿ 16, 17 ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಸಿಂಹರಾಶಿಯವರಿಗೆ. ಇನ್ನು 18, 19 ಸಹ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. 18, 19 ಸಹ ಹಾಗೆ ನಿಮ್ಮ ಖರ್ಚು ವೆಚ್ಚಗಳು ಹೆಚ್ಚಳಾಗಲಿವೆ. ವ್ಯಾಪಾರದಲ್ಲಿ ಕುಸಿತ ಆಗುವಂಥದ್ದು, ಜೊತೆಗೆ ಮನಸ್ಸಿನಲ್ಲಿ ಮಾತಿನಲ್ಲಿ ಆಘಾತಗಳು ಬರುವಂಥದ್ದು, ನಿಮ್ಮ ಒಂದು ಅಂದುಕೊಂಡ ಕೆಲಸಗಳಲ್ಲಿ ವಿಘ್ನಗಳು ಬರುವಂಥದ್ದು. ಇನ್ನು ವಿದ್ಯಾರ್ಥಿಗಳು, ಸಾಧಕರು, ಯುವಕರಿದ್ದರೆ ಅವರಿಗೆ ಏನಾದರೂ ಅವರ ಒಂದು ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕೆ ಅಥವಾ ಏನಾದರೂ ಅಪವಾದಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 18, 19 ಎಲ್ಲ ವಿಚಾರ ಎಚ್ಚರಿಕೆ. ಮಾತು, ನಡವಳಿಕೆ, ಹಣಕಾಸು ಮುಂತಾದ ವಿಚಾರಗಳು ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಒಟ್ಟಿನಲ್ಲಿ ಈ ವಾರದಲ್ಲಿ ನೀವು ಆರಂಭದಲ್ಲಿ ಬಳಸುವಂಥ 3 ದಿನಗಳು ಅಂದರೆ 13, 14, 15 ನಿಮಗೆ ಅತ್ಯಂತ ಶುಭ ಫಲಗೊಳ್ಳುವಂಥ ಚಂದ್ರ ಅನುಗ್ರಹವಂಥ ದಿನಗಳಾಗಿವೆ. ಉಳಿದ ದಿನಗಳಲ್ಲಿ ನಿಮಗೆ ಇತರ ಗ್ರಹಗಳ ಅನುಗ್ರಹ ಇದ್ದರೂ ಅಲ್ಲಿ ಕೆಲವೊಂದು ಸ್ವಲ್ಪ ಏರುಪೇರುಗಳಾಗೋದು ಸಾಧ್ಯತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ನೀವು 17ರಿಂದ ಬಳಸ್ಕೊಳ್ಳಿ. ಯಾಕಂದರೆ ಈ ನಿಮಗೆ 17ರ ಒಂದು ಈ ತುಲಾ ಸಂಕ್ರಾಂತಿ ಆರಂಭದಿಂದ ರವಿ ಅನುಗ್ರಹ ಆಗುತ್ತೆ. ಹಾಗಾಗಿ ಅಲ್ಲಿಂದ ಈ ತಿಂಗಳ 17ರಿಂದ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1ನ್ನು ತುಲಾ ಸಂಕ್ರಾಂತಿ ಬೆಳಕಂದರೆ 17ರಿಂದ ಬಳಸ್ಕೊಳ್ಳಲಾಗಿದೆ. ಆರೆಂಜ್ ಅಥವಾ ಕೇಸರಿ ಬಣ್ಣ ಅಥವಾ ಸಂಖ್ಯೆ 1ನ್ನು. ಅದೇ ರೀತಿ ವೈಟ್ ಅಥವಾ ಬಿಳೆ ಬಣ್ಣವನ್ನು ನಿಮಗೆ ಶುಕ್ರನ ಅನುಗ್ರಹ ವಾರಪೂರ್ತಿ ಇರುತ್ತೆ. ಹಾಗಾಗಿ ವಾರಪೂರ್ತಿಯಾಗಿ ನೀವು ಆ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6ನ್ನು ವಾರಪೂರ್ತಿ ಬಳಸ್ಕೊಳ್ಬೋದು. ಅದೇ ರೀತಿ ರೆಡ್ ಅಥವಾ ಕೆಂಪು ಬಣ್ಣ ನಿಮಗೆ ಈ ವಾರಪೂರ್ತಿ ಮಂಗಳನ ಅನುಗ್ರಹ ಇರುತ್ತೆ. ಹಾಗೆ ರೆಡ್ ಅಥವಾ ಕೆಂಪು ಬಣ್ಣ ಜೊತೆಗೆ ಸಂಖ್ಯೆ 6ನ್ನು ನೀವು ವಾರಪೂರ್ತಿ ಬಳಸ್ಕೊಳ್ಬೋದು. ಸಂಖ್ಯೆ 9ನ್ನು ವಾರಪೂರ್ತಿ ಬಳಸ್ಕೊಳ್ಬೋದು. ಹಾಗಾಗಿ 1, 6, 9 ಈ 3 ಸಂಖ್ಯೆಯನ್ನು ಬಳಸ್ಕೊಳ್ಬೋದಾಗಿದೆ. ಈ ವಾರದಲ್ಲಿ ಆರಂಭದ 3 ದಿನ ನಿಮಗೆ ಅತ್ಯಂತ ಶುಭ ದಿನವಾಗಿವೆ. ಅದೇ ರೀತಿ 3 ಗ್ರಹಗಳೊಂದು ವಿಶೇಷವಾದ ಉನ್ನತ ನಿಮಗೆ ಆಶೀರ್ವಾದ ಸಿಗ್ತಾ ಇದ್ದಲ್ಲೋ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಎಲ್ಲ ಸಿಂಹರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಈ ವಾರದ ಆರಂಭ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಆ ಭಾನುವಾರದಂದು ಸಮ್ಮಿಶ್ರ ಫಲ ಅಂದರೆ ನಿಮಗೆ ಹಣಕಾಸು, ಆರೋಗ್ಯ ವಿಚಾರ ಪರವಾಗಿಲ್ಲ, ವೈಯಕ್ತಿಕ ವಿಚಾರ, ಮಾತಿನ ವಿಚಾರ ಎಚ್ಚರಿಕೆ ಹೆಜ್ಜಬೇಕು. ಮಾತಿನ ಜಗಳಗಳಾಗುವಂಥದ್ದು, ವೈಯಕ್ತಿಕ ವಿಚಾರ ನಿಮ್ಮ ಮೇಲೆ ನಿಂದನೆಗಳಾಗುವಂಥದ್ದು ಅಥವಾ ಯಾರದೋ ಮಾಡಿದ ತಪ್ಪು ನಿಮ್ಮ ಮೇಲೆ ಬರುವಂಥದ್ದು, ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಅಡೆತಡೆಗಳು ಬರುವಂಥದ್ದು, ಅವಮಾನಕರ ಘಟನೆ ಆಗುತ್ತೆ. ಜೊತೆಗೆ ಯಾವುದಾದ್ರೂ ಕೆಲಸ ಕಾರ್ಯಗಳಾಗಬೇಕು, ಅದಕ್ಕೆ ಮತ್ತೆ ಅಲೆದಾಡುವಂಥ ಪ್ರಸಂಗ ಎಲ್ಲ ಬರುತ್ತೆ. ಹಾಗಾಗಿ 13ನೇ ತಾರೀಕು ಕನ್ಯಾ ರಾಶಿಗೆ ಅಷ್ಟೇನು ಉತ್ತಮವಾಗಿ ಇರೋದಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಮನೆಯಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರವನ್ನು ಈಗ ತೆಗೆದುಕೊಳ್ಬಾರ್ದು. ಆ ಬಳಿಕ 14, 15 ನಿಮ್ಮ ಪಾಲಿಗೆ ಉತ್ತಮ ದಿನ. ಸೋಮವಾರ, ಮಂಗಳವಾರ 14, 15ರಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ ಉದ್ಯೋಗ ಅಭಿವೃದ್ಧಿ, ಮುನ್ನಡೆ ಆಗುವಂಥದ್ದು. ಅಧಿಕಾರಿಗಳಿಗೆ ನಿಮಗೆ ಎಲ್ಲರಿಗೆ ಹೆಚ್ಚಿನ ಒಂದು ಬಡ್ತಿ, ಪ್ರಮೋಷನ್ ಸಿಗುವುದು. ಸರ್ಕಾರಿ ಅಧಿಕಾರಿಗಳಿಗೆ ಅದು ಇನ್ನಿತರ ವರ್ಗದವರಿಗೆ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಅನೇಕರಿಗೆ ಒದಗುವಂಥ ಅನೇಕ ರೀತಿಯ ಅವಕಾಶಗಳು ಸಿಗಲಿವೆ. ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯಮದಲ್ಲಿ ಪ್ರಗತಿ, ಮಹಿಳೆಯರಿಗೆ ಗೃಹಿಣಿಯರಿಗೆ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಆರೋಗ್ಯ ಸುಧಾರಣೆ, ಜೊತೆಗೆ ದೇವರ ಒಂದು ಸಂಬಂಧಪಟ್ಟ ಯಾತ್ರೆಗಳ ಸಂದರ್ಶನ, ಯಾತ್ರಾ ಸ್ಥಳಗಳ ಸಂದರ್ಶನ ಮುಂತಾದ ಹಲವಾರು ಶುಭ ಘಟನೆಗಳಿಗೆ ಸಾಕ್ಷಿ ಆಗಲಿವೆ 16 ಮತ್ತು 17ನೇ ತಾರೀಕು. ಹಾಗಾಗಿ ಆರಂಭದ 14, 15 ಮತ್ತು 16, 17 2 ದಿನಗಳು ನಿಮಗೆ 4 ದಿನಗಳು ಅತ್ಯುತ್ತಮಿದೆ. 16, 17 ಇನ್ನಷ್ಟು ನಿಮಗೆ ಭೋಗ, ಲಾಭ, ಸುಖ, ಶಾಂತಿ, ನಿಶ್ಚಿತವಾದ ಭೋಜನ ಸೇವಿಸುವಂಥ ಅವಕಾಶ, ಮಿತ್ರರ ಬಂಧುಗಳ ಸಹಕಾರ ಪಡೆಯುವಂಥ ಅವಕಾಶ. ಹಾಗಾಗಿ ಈ ಕನ್ಯಾ ರಾಶಿಯವರಿಗೆ ಆರಂಭದ 4 ದಿನಗಳು 14, 15, 16, 17 ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ 18, 19 ಅಷ್ಟೇನು ಉತ್ತಮವಾಗಿಲ್ಲ. 18, 19ರಲ್ಲಿ ಮಿಶ್ರ ಫಲ ಬರುವಂಥದ್ದು, ಮನಸ್ಸಿಗೆ ಆಗದಂಥ ಘಟನೆಗಳು, ಜೊತೆಗೆ ಇನ್ನು ಕೆಲವರಿಗೆ ಏನಾದರೂ ಸಣ್ಣ ಪುಟ್ಟ ಅನಾರೋಗ್ಯಗಳು ತರಗುವಂಥದ್ದು, ಎದೆ ನೋವು, ಕಣ್ಣು ನೋವು, ಗಂಟಲು ನೋವು ಇರ್ಬೋದು, ಅದು ಇನ್ನೇನಾದರೂ ಸ್ಕಿನ್ ರ್ಯಾಷಸ್, ಎಲರ್ಜಿ ಮುಂತಾದ ರೋಗಗಳೆಲ್ಲ
ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ 18-19ರಂದು. ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಈ ಒಂದು ಕನ್ಯಾ ರಾಶಿಯವರು. ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಈ ವಾರದ ಆರಂಭದ ದಿನಗಳಲ್ಲಿ ಅಂದರೆ ಆರಂಭ ದಿನ ಅಷ್ಟೇನು ಉತ್ತಮವಾಗಿ ಬಂದಿಲ್ಲ ಭಾನುವಾರ. ಆ ಬಳಿಕ 2ನೇ 3ನೇ 4ನೇ ದಿನ 5ನೇ ದಿನ ಉತ್ತಮವಾಗಿ ಬಂದಿವೆ. ಅದರಲ್ಲಿ ಮಂಗಳವಾರದಿಂದ ಗುರುವಾರದವರೆಗೆ 14ರಿಂದ 17ರವರೆಗೆ ಅತ್ಯುತ್ತಮ ಫಲವು, ಸುಖವು, ಶಾಂತಿಯು, ನೆಮ್ಮದಿಯೆಲ್ಲ ಕಂಡು ಬಂಥ ಒಂದು ವಿಶೇಷವಾದ ಲಕ್ಷಣಗಳಿವೆ. ಇನ್ನು ಕೊನೆಯ ದಿನ ಅಷ್ಟೇನು ಉತ್ತಮವಾಗಿ ಬಂದಿಲ್ಲ. 18-19ರ ದಿನ ಸ್ವಲ್ಪ ಕಲಹ, ನಷ್ಟ, ಚಿಂತೆಗಳ ಸಾಧ್ಯತೆ. ಆ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಹಾಗಾಗಿ 14, 15, 16, 17 ಎಂಬಂಥ 4 ದಿನಗಳ ಸತತವಾಗಿ ಬಳಸಿಕೊಳ್ಳಿ. ಜೊತೆಗೆ ಸ್ನೋ ಅಥವಾ ಹಿಮದ ಬಣ್ಣ ನೀವು ವಾರಪೂರ್ತಿ ಬಳಸ್ಬೋದು. ಗ್ರೀನ್ ಅಥವಾ ಹಸಿರು ಬಣ್ಣ ಬಳಸ್ಬೋದು. ಜೊತೆಗೆ ವೈಟ್ ಅಥವಾ ಬಿಳಿ ಬಣ್ಣವನ್ನು ಸಹ ಬಳಸ್ಕೊಳ್ತದೆ. ಸ್ನೋ, ಗ್ರೀನ್, ವೈಟ್ ಬಣ್ಣವನ್ನು ಬಳಸ್ಕೊಳ್ಳಿ. ಈ ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ಜೊತೆಗೆ ಈ ವಾರದಲ್ಲಿ ವಿಶೇಷವಾಗಿ ಚಂದ್ರನ ಒಂದು ಆಗುವಂಥ ಗ್ರಹಣ, ರವಿಯ ಒಂದು ತುಲಾ ರಾಶಿಯ ಒಂದು ಸಂಕ್ರಾಂತಿ ಇತ್ಯಾದಿಗಳನ್ನು ಗಮನದಲ್ಲಿಟ್ಕೊಂಡು ನಿಮಗೆ ಇಷ್ಟವಾದಂಥ ಯಾವುದೇ ರೀತಿಯ ದೇವತಾ ಶ್ಲೋಕ, ಶಿವನ ಸ್ತೋತ್ರ ಅಥವಾ ಅಷ್ಟೋತ್ತರ ಶತನಾಮ, ದೇವಿಯ ಶ್ಲೋಕ, ಅದು ಇನ್ನಿತರ ಯಾವುದೇ ದೇವತಾ ಶ್ಲೋಕಗಳನ್ನು ಪಠನೆ ಮಾಡಿಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ತುಲಾರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಆಗ್ತಾಯಿದೆ. ಆರಂಭದಲ್ಲಿ ಈ ಭಾನುವಾರದಂದು 13ನೇ ತಾರೀಕು ನಿಮಗೆ ಕೆಲವೊಂದು ಅಪ್ರಿಯವಾದ ಘಟನೆಗಳು ಅಥವಾ ಅಪ್ರಿಯವಾದ ವಾರ್ತೆಗಳನ್ನು ಕೇಳುವಂಥದ್ದು, ಮನಸ್ಸಿಗೆ ಚಿಂತೆ ಅಥವಾ ಬೇಜಾರಾಗುವಂಥ ಘಟನೆಗಳು ಜರುಗುವಂಥದ್ದು. ಜೊತೆಗೆ ಬಂಧುಗಳಲ್ಲಿ, ಮಿತ್ರರಲ್ಲಿ ಏನಾದರೂ ಒಂದು ಮಾತಿನ ಚಕಮಕಿ ಬರುವಂಥದ್ದು. ಮನೆಯ ಹಿರಿಯ ವ್ಯಕ್ತಿಗಳಲ್ಲಿ, ತಂದೆ, ತಾಯಿ ಅಥವಾ ಅತ್ತೆ, ಮಾವ ಮುಂತಾದ ಹಿರಿಯ ವ್ಯಕ್ತಿಗಳಲ್ಲಿ ಏನಾದರೂ ಒಂದು ಭಿನ್ನಾಭಿಪ್ರಾಯ, ವಾಗ್ವಾದಗಳು ಬರುವಂಥದ್ದು. ಭೂಮಿಯ ವಿಚಾರನೋ, ಹಣದ ವಿಚಾರನೋ, ಆಸ್ತಿ ವಿಚಾರನೋ ಅಥವಾ ಏನಾದರೂ ಒಂದು ಕೊಡುಕೊಳ್ಳುವ ವಿಚಾರದಲ್ಲೂ ಅಲ್ಲಿ ಏನಾದರೂ ಮಾತುಕತೆಗಳು ನಿಮಗೆ ಚಿಂತೆಗೆ ಈಡು ಮಾಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ಸ್ವಲ್ಪ ನೆಮ್ಮದಿಯ ಕೊರತೆ, ನಿಮ್ಮದೇ ಮಕ್ಕಳಾಗಲಿ ಅಥವಾ ನಿಮ್ಮದೇ ಸ್ವಂತದ ಜನರು ನಿಮಗೆ ಏನಾದರೂ ಒಂದು ಅಪ್ರಿಯವಾದ ಮಾತನ್ನು ಹೇಳೋದಾಗಲಿ, ನಿಮ್ಮ ನಿಂದನೆ ಮಾಡೋದಾಗಲಿ, ಇದರಿಂದ ಒಂದು ನಿಮಗೆ ಬೇಜಾರಾಗುವಂಥ ಘಟನೆಗಳು ಜರುಗಲಿವೆ. ಇನ್ನು ಯಾವುದಾದ್ರೂ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇದ್ದರೆ ಅದರಲ್ಲಿ ಸ್ವಲ್ಪ ಹಿಮ್ಮೆಳ ಆಗುವಂಥದ್ದು, ಹಿಂಬಡ್ತಿ ಆಗುವಂಥದ್ದು. ಜೊತೆಗೆ ಕೆಲವೊಬ್ಬರಿಗೆ ದಂಡ ಅಥವಾ ಪೆನಾಲ್ಟಿ ಇತ್ಯಾದಿಗಳು ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ 13ನೇ ತಾರೀಕು ಅಷ್ಟೇನು ಉತ್ತಮವಾಗಿಲ್ಲ. ಭಾನುವಾರದಂದು ನೀವು ಸ್ವಲ್ಪ ಎಲ್ಲ ವಿಚಾರವಾಗಿ ಎಚ್ಚರಿಕೆ, ಮಾತು, ನಡವಳಿಕೆ, ಜೊತೆಗೆ ಯಾವುದಾದ್ರೂ ಈ ಕಾನೂನಿಗೆ ಸಂಬಂಧಪಟ್ಟ ಯಾವುದಾದ್ರೂ ವಿವಾದದಲ್ಲಿ ಸಿಲುಕಿಕೊಳ್ಳದಂಥ ಸ್ವಲ್ಪ ಎಚ್ಚರವನ್ನು ಗಮನಿಸಿಕೊಳ್ಬೇಕು 13ನೇ ತಾರೀಕಂದು. ಇನ್ನು 14, 15 ಸೋಮವಾರ, ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಸಾಮಾನ್ಯವಾಗಿ ನಿಮ್ಮ ಹಣಕಾಸು, ವ್ಯಾಪಾರ, ಉದ್ಯೋಗವಾಗಿ ಎಲ್ಲ ಉತ್ತಮವಾಗಿ ನಡೆಯುತ್ತೆ. ಆದರೆ ಕೆಲವೊಂದು ವಿಚಾರದಲ್ಲಿ, ವೈಯಕ್ತಿಕ ವಿಚಾರದಲ್ಲಿ ತುಂಬ ಎಚ್ಚರಿಕೆ ಬೇಕಾಗುತ್ತೆ. ವೈಯಕ್ತಿಕ ವಿಚಾರ ಅಂದರೆ ಪರ್ಸನಲ್ ವಿಚಾರ ಅಂತ ಹೇಳ್ತೀವಲ್ಲ, ಅದರಲ್ಲಿ ಆ ಪರ್ಸನಲ್ ವಿಚಾರದಲ್ಲಿ ನಿಮ್ಮ ಮೇಲೆ ಆರೋಪ ಬರುತ್ತೆ, ಅಪಮಾನವಾಗುವಂಥ ಘಟನೆಗಳು ಜರುಗುತ್ತವೆ. ಅಥವಾ ನೀವು ಮಾಡದೇ ಇದ್ದಂಥ ತಪ್ಪು ನಿಮ್ಮ ಮೇಲೆ ಬರುವಂಥದ್ದು. ನಿಮ್ಮ ಮೇಲೆ ಅನುಮಾನ ಅಂದರೆ ಸಂಶಯದಿಂದ ನಿಮ್ಮ ಮೇಲಾದರೂ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು. ಮೇಲಾಧಿಕಾರಿಗಳು ನಿಮ್ಮ ಮೇಲೆ ಅಸಮಾಧಾನ ನಿಮ್ಮ ಬಾಸ್ ಇರ್ತಾರಲ್ಲ, ಅವರು ನಿಮ್ಮ ಮೇಲೆ ಅಸಮಾಧಾನ ವ್ಯಕ್ತಪಡಿಸುವಂಥದ್ದು. ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಅಥವಾ ನಿಮ್ಮ ಒಂದು ಕಾರ್ಯದಕ್ಷತೆ ಮೇಲೆ ಅಲ್ಲಿ ಅನುಮಾನ ಅಥವಾ ಸಂಶಯದ ಮಾತುಗಳನ್ನು ಆಡುವಂಥದ್ದು. ಇದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು ಜರಗಬಹುದು. ಆಗ ಅಂಥ ವಿಚಾರದ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಈ ಸೋಮವಾರ, ಮಂಗಳವಾರ. ಅದರ ಹೊರತು ಆರೋಗ್ಯ, ಹಣಕಾಸಿಗೆ ಏನೂ ತೊಂದರೆ ಇರೋದಿಲ್ಲ. ವೈಯಕ್ತಿಕ ವಿಚಾರಕ್ಕೆ ಸ್ವಲ್ಪ ಏನಾದರೂ ಧಕ್ಕೆ ಆಗುವಂಥದ್ದು, ಬೇಜಾರಾಗುವಂಥ ಘಟನೆಗಳು ಜರಗಬಹುದು 14, 15ರಲ್ಲಿ. ಇನ್ನು 16, 17 ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ ಆಗಿರುತ್ತೆ. ಅಲ್ಲಿ ಬುಧವಾರ, ಗುರುವಾರ ಬರುವಂಥ 2 ದಿನಗಳಲ್ಲಿ ವಿಶೇಷವಾಗಿ 16, 17ರಂದು ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದು. ಕೆಲವೊಬ್ಬರಿಗೆ ಒಂದು ಹೆಚ್ಚಿನ ಲಾಭಗಳು ಅಂದರೆ ಆಕಸ್ಮಿಕ ಲಾಭಗಳು ಆಗುವಂಥದ್ದು. ಇನ್ನು ಹಲವಾರು ನಿಮಗೆ ಇಷ್ಟವಾದ ವಸ್ತುಗಳನ್ನು ಅಥವಾ ಈ ವಸ್ತ್ರ, ಆಭರಣ ಇತ್ಯಾದಿಗಳನ್ನು ಕೊಡುವಂಥ ಅವಕಾಶ ಇರುತ್ತೆ. ಸ್ತ್ರೀಯರು, ಮಹಿಳೆಯರು, ಗೃಹಿಣಿಯರಿಗೆ ಸಹ ಇದನ್ನು ನೆಮ್ಮದಿಯ ದಿನ ಆಗಿರುತ್ತೆ. ನಿಮಗೆ ಅಂದುಕೊಂಡಂಥ ನಿಮ್ಮ ಒಂದು ಹಣಕಾಸು ಸಮಯಕ್ಕೆ ಸರಿಯಾಗಿ ಬರುವಂಥದ್ದಾಗಲಿ, ಅಥವಾ ಹಿಂದೆ ನಿಮ್ಮಿಂದ ಯಾರಾದರೂ ಪಡೆದಂಥ ಹಣವನ್ನು ಈಗ ಸಕಾಲಕ್ಕೆ ಸಮಯಕ್ಕೆ ನಿಮಗೆ ಮರಳಿ ವಾಪಸ್ ಕೊಡುವಂಥದ್ದಾಗಲಿ, ನಿಮ್ಮದೇ ಸಾಲ ಇದ್ದರೆ ಆ ಸಾಲಗಳನ್ನು ತೀರಿಸುವಂಥ ಅವಕಾಶ, ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಈಗ ಬಗೆಹರಿದು ಮನಸ್ಸಿಗೆ ನೆಮ್ಮದಿ ಕೊಡುವಂಥ ದಿನ ಆಗಿರುತ್ತೆ. ಹಾಗಾಗಿ 16, 17ರಲ್ಲಿ ಅನೇಕ ನಿರೀಕ್ಷಿತ ಹಾಗೂ ಅನಿರೀಕ್ಷಿತವಾದ ಶುಭ ಫಲಗಳನ್ನು ತುಲಾರಾಶಿಯವರು ಪಡೆದುಕೊಳ್ಳಬಹುದಾಗಿದೆ. ಆ ಬಳಿಕ 18, 19 ಉತ್ತಮ ದಿನವೇ. ಶುಕ್ರವಾರ, ಶನಿವಾರ ಸಹ 2 ದಿನಗಳು ನಿಮಗೆ ಉತ್ತಮ ಫಲವನ್ನು ಕೊಡ್ತೇವೆ. ಅಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಆಗುವಂಥದ್ದು. ವಿಶೇಷವಾಗಿ ಯುವ ವೃಂದದವರಿಗೆ ಅವರು ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ಯುವತಿಯರು ಇರ್ಬೋದು, ಅವರಿಗೆ ನೀವು ಜಾಬ್ಗಾಗಿನೋ, ವಿದ್ಯೆಗಾಗಿನೋ ಅಥವಾ ಜಾಬ್ ಬದಲಿಸಲಿಕ್ಕಾಗಿನೋ ಅವಕಾಶ ಪ್ರಯತ್ನಗಳಲ್ಲಿ ಸಿಗುವಂಥದ್ದು. ಇನ್ನು ಕೆಲವರಿಗೆ ಇರುವಂಥ ಜಾಬ್ನಲ್ಲಿ ಪ್ರಮೋಷನು, ಇನ್ಕ್ರಿಮೆಂಟು, ಬಡ್ತಿನೋ ಅಥವಾ ಇನ್ಸೆಂಟಿವ್ ಮುಂತಾದ ಒಂದು ಅವರಿಗೆ ಮನ್ನಣೆಗಳು ಈಗ ಸಿಗಲಿವೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ಆಗುತ್ತೆ. ಉದ್ಯಮ, ಇಂಡಸ್ಟ್ರಿ, ಕೈಗಾರಿಕೆ ನಡೆಸುವ ಅದರಲ್ಲಿ ಸಹ ಉತ್ತಮ ಫಲ. ಕೃಷಿ ಚಟುವಟಿಕೆ, ಹೋಟೆಲ್ ಅಥವಾ ತೋಟಗಾರಿಕೆ, ಕೈಗಾರಿಕೆ ಮುಂತಾದ ನಡೆಸುವವರಿಗೆ ಸಹ ಅವರವರ ಉದ್ಯಮದಲ್ಲಿ ಹೆಚ್ಚಿನ ಒಂದು ಈಗ ಪ್ರತಿಫಲಗಳು ಅಥವಾ ಲಾಭಗಳು, ಆದಾಯಗಳು ಕಂಡುಬರಲಿವೆ. ಹಾಗಾಗಿ ಶುಕ್ರವಾರ, ಶನಿವಾರ ನಿಮಗೆ ಅತ್ಯಂತ ಶುಭ ಫಲ ಕೊಡುವಂಥ ದಿನ. ಮಹಿಳೆಯರು, ಗೃಹಿಣಿಯರಿಗೆ ಸಹ ನೆಮ್ಮದಿ ಕೊಡುವಂಥ ಶುಭ ದಿನ ಆಗಿರುತ್ತೆ. ಒಟ್ಟಿನಲ್ಲಿ ಈ ವಾರದ ನಿಮಗೆ ಆರಂಭದ 3 ದಿನಗಳು ಸ್ವಲ್ಪ ಸಮ್ಮಿಶ್ರ ಫಲವನ್ನು ಸೂಚನೆ ಮಾಡಿದ್ದೇವೆ. ಭಾನುವಾರ, ಸೋಮವಾರ, ಮಂಗಳವಾರ ಅಷ್ಟೇನು ಉತ್ತಮಿಲ್ಲ. ಆ ಬಳಿಕ ಬರುವಂಥ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ನಿರಂತರವಾಗಿ 4 ದಿನಗಳು ನಿಮಗೆ ಶುಭವನ್ನು, ಲಾಭವನ್ನು, ಯಶಸ್ಸನ್ನು, ಕೀರ್ತಿಯನ್ನು, ಲಾಭವನ್ನು ತಂದುಕೊಳ್ಳಿದೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ತುಲಾರಾಶಿಯವರು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣವನ್ನು ಬಳಸಿಕೊಳ್ಳಿ.
ಗ್ರೇ ಅಥವಾ ಬೂದು ಬಣ್ಣವನ್ನು ಬಳಸ್ಕೊಳ್ಬೋದು. ವೈಟ್ ಅಥವಾ ಬಿಳೆ ಬಣ್ಣವನ್ನು ಬಳಸ್ಕೊಳ್ಬೋದು. ಗ್ರೇ ಮತ್ತು ವೈಟ್ ಅನ್ನೋದು ಆ ರಾಹು ಮತ್ತು ಶುಕ್ರರ ಸಂಕೇತ. ಶುಕ್ರ ಅನುಗ್ರಹ ನಿಮಗೆ ವಾರಪೂರ್ತಿ ಬಹಳ ಉತ್ತಮವಾಗಿದೆ. ಅಲ್ಲಿ ಜನ್ಮ ಮತ್ತು ಧನಸ್ಥಾನದಲ್ಲಿ ಬರುವಂಥ ಶುಕ್ರ ನಿಮಗೆ ಲಾಭವನ್ನು, ಕೀರ್ತಿಯನ್ನು, ಯಶಸ್ಸನ್ನು ಕೊಡ್ತಾನೆ. ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಹಲವಾರು ಹಣಕಾಸಿನ ವ್ಯವಹಾರಗಳು ಈ ವಾರದಲ್ಲಿ ಇತ್ಯರ್ಥ ಆಗಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಬಳಸುವಂಥ ಸಂಖ್ಯೆಗಳು 2, 4, 6, 2, 4, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಈ ವಾರದಲ್ಲಿ ನಿಮಗೆ 4 ದಿನಗಳು ಚಂದ್ರನ ವಿಶೇಷವಾದ ಅನುಗ್ರಹ ಸಿಗ್ತದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ವಾರದ ಉತ್ತಮ ಆರಂಭವಾಗಿ ಬರ್ತಾಯಿದೆ. ಭಾನುವಾರ ಅಕ್ಟೋಬರ್ 13 ನಿಮ್ಮ ಪಾಲಿಗೆ ಯಶಸ್ಸನ್ನು, ಕೀರ್ತಿಯನ್ನು, ಲಾಭವನ್ನು ಕೊಡುವಂಥ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಆಗಲಿದೆ. ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯೋಗಗಳಿಗೆ ಮನಸ್ಸಿನ ನೆಮ್ಮದಿ ಕೊಡುವಂಥ ಘಟನೆಗಳು, ಅಂದುಕೊಂಡಂಥ ನಿಮಗೆ ಅಂಕಗಳು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಿಗುವಂಥದ್ದು. ಕೆಲವರಿಗೆ ಸರ್ಕಾರಿ ಉದ್ಯೋಗ ಅಥವಾ ಇನ್ನಿತರ ಉದ್ಯೋಗಗಳು ಸಿಗುವಂಥ ಅವಕಾಶ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿಯಾಗುವಂಥ ಅವಕಾಶ. ಮಹಿಳೆಯರು ಗೃಹಿಣಿಯರ ಮನೆಯಲ್ಲಿ ನೆಮ್ಮದಿ ವಾತಾವರಣ. ಅನೇಕ ರೀತಿಯ ಇಷ್ಟದ ವಸ್ತುಗಳು ಇದನ್ನು ಕೊಳ್ಳುವಂಥ ಅವಕಾಶ ಮುಂತಾದ ಹಲವಾರು ಶುಭ ಫಲಗಳನ್ನು ಈ ದಿನ ಈ ಒಂದು ವೃಶ್ಚಿಕ ರಾಶಿಯವರು ನಿರೀಕ್ಷೆ ಮಾಡ್ಬೋದು. ಇನ್ನು ರಾಜಕೀಯ ರಂಗ, ಸರ್ಕಾರಿ ರಂಗ, ಕೋರ್ಟ್ ಕಚೇರಿ ರಂಗದಲ್ಲಿ ಇರೋ ಇದನ್ನು ಉತ್ತಮವಾದ ಫಲವನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಇನ್ನು 14-15 ಅಷ್ಟೇನು ಉತ್ತಮವಾಗಿಲ್ಲ. 14-15 ಅಂದರೆ ಅಲ್ಲಿ ಸೋಮವಾರ ಮಂಗಳವಾರ ನಿಮ್ಮ ಪಾಲಿಗೆ ಸ್ವಲ್ಪ ಖರ್ಚು ವೆಚ್ಚ ಜಾಸ್ತಿ ಬರುತ್ತೆ. ಅನಿರೀಕ್ಷಿತ ಲಾಭದ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗುತ್ತೆ. ನಂಬಿದವರಿಂದ ಮೋಸ ಆಗುವಂಥದ್ದು. ಇನ್ನು ವಿರುದ್ಧ ಲಿಂಗದವರಿಂದ ತೊಂದರೆ ಬರುತ್ತೆ. 14-15 ವಿರುದ್ಧ ಲಿಂಗ ಅಂದರೆ ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯರಿಂದ 14-15 ಏನಾದರೂ ಆಪಾದನೆಗಳು, ಆರೋಪಗಳು ಬರುವಂಥದ್ದು. ಜೊತೆಗೆ ನಿಮ್ಮ ಮೇಲೆ ಏನಾದರೂ ಕ್ರಮಗಳನ್ನು ಕೈಗೊಳ್ಳುವಂಥ ಕೆಲವು ಕಠಿಣ ಒಂದು ನಿರ್ಧಾರಗಳು ಬರುವಂಥದ್ದು. ಹಾಗಾಗಿ 14-15 ಅಂಥ ಒಂದು ವಿಚಾರವಾಗಿ ವಿರುದ್ಧ ಲಿಂಗದವರ ಜೊತೆಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು 16-17 ಸಾಮಾನ್ಯ ದಿನ ಕಂಡು ಬರುತ್ತೆ. 16-17ರಲ್ಲಿ ನಿಮಗೆ ಕೆಲವೊಬ್ಬರಿಗೆ ಕಿರಿಯರಲ್ಲಿ ಕಲ ಬರುತ್ತೆ, ಕಿರಿಯರಿಂದ ವಿರೋಧ ಬರುತ್ತೆ. ಅಥವಾ ನಿಮ್ಮದೇ ಸ್ವಂತ ಮಕ್ಕಳು ನಿಮ್ಮನ್ನು ವಿರೋಧಿಸ್ತಾಗಲಿ ಅಥವಾ ನಿಮ್ಮ ಒಂದು ಮಕ್ಕಳ ವಿಚಾರವಾಗಿ ಏನಾದರೂ ನಿಮಗೆ ಅಲ್ಲಿ ಏನಾದರೂ ತೊಂದರೆಗಳು, ಅವಮಾನಗಳು ಜರುಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ವಿಚಾರವಾಗಿ ಎಚ್ಚರಿಕೆ ಹೆಜ್ಜೆ ಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಅಥವಾ ದುಡುಕಿನ ನಿರ್ಧಾರ ತೆಗೆದುಕೊಳ್ಳಬಾರ್ದಾಗಿದೆ 16-17ರಲ್ಲಿ. ಇನ್ನು 18-19 ನಿಮ್ಮ ಪಾಲಿಗೆ ಉತ್ತಮ ದಿನ. 18-19 ಶುಕ್ರವಾರ, ಶನಿವಾರ 2 ದಿನಗಳಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭ ಬರೋದಿದೆ. ವ್ಯಾಪಾರಗಳು ಅಭಿವೃದ್ಧಿ ಆಗುತ್ತೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು. ಜೊತೆಗೆ ಏನಾದರೂ ನೀವು ಕೊಂಡುಕೊಳ್ಬೇಕಾದ ಯಂತ್ರಣ, ಉಪಕರಣ, ವಾಹನಗಳು ಇದನ್ನು ಕೊಂಡುಕೊಳ್ಳುವಂಥ ಅವಕಾಶ. ದೂರದ ಬಂಧುಗಳಿಂದ ಮಿತ್ರರು ನಿಮಗೆ ಸಹಾಯಗಳು ಸಿಗುವಂಥದ್ದು. ಈ ರೀತಿ ಹಲವಾರು ಶುಭ ಫಲಗಳನ್ನು 18-19 ಅಂದರೆ ಶುಕ್ರವಾರ, ಶನಿವಾರವನ್ನು ನಿರೀಕ್ಷೆ ಮಾಡ್ಬೋದು ಅಕ್ಟೋಬರ್ 18-19ರಂದು. ಹಾಗಾಗಿ ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ 16ರವರೆಗೆ ರವಿ ಅನುಗ್ರಹ ಇರುವಂಥ ಲಾಭ ಸ್ಥಾನದಲ್ಲಿ ಇರುವಂಥ ರವಿ, ಅದನ್ನು ಗಮನಿಸ್ಕೊಳ್ಳಿ. ಲಾಭ ಸ್ಥಳದಲ್ಲಿರುವಂಥ ರವಿ ನಿಮಗೆ 16ರವರೆಗೆ ಇರ್ತಾನೆ. ಹಾಗಾಗಿ ಸೂರ್ಯನ ಸಂಬಂಧಪಟ್ಟವಾದ ಅದು ಕೆಲವೊಂದು ಕೆಲಸಗಳಾಗಿ ನಿಮಗೆ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ, ದಾಯಾದಿ ಕಲಹಗಳು ಅಥವಾ ನಿಮ್ಮ ಕೌಟುಂಬಿಕ ಕಲಹ ಇತ್ಯಾದಿಗಳನ್ನು ವಿವಾದಗಳನ್ನು ಇತ್ಯರ್ಥ ಮಾಡಿಕೊಂಡು ಸರ್ಕಾರಿ ಮೂಲದ ಕೋರ್ಟ್ ಕಚೇರಿ ಮೂಲದ ಕೆಲಸಗಳನ್ನು ಮಾಡಲಿಕ್ಕೆ ಬಹಳ ಅನುಕೂಲವಾದ ಒಂದು ಅವಕಾಶ 16ರವರೆಗೆ ಇರುತ್ತೆ. ಹಾಗಾಗಿ ನೀವು ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಈ ತಿಂಗಳ 16ರವರೆಗೆ ಬಳಸ್ಕೊಳ್ಳಿ. ಆ ಬಳಿಕ ಆರೆಂಜನ್ನು ಬಳಸ್ಕೊಳ್ಬಾರ್ದು. ಜೊತೆಗೆ ವೈಟ್ ಅಥವಾ ಬಿಳೆ ಬಣ್ಣವನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6 ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಯಾಕೆ ನಿಮಗೆ ತಿಂಗಳ ಪೂರ್ತಿ ಶುಕ್ರನ ಅನುಗ್ರಹ ಉತ್ತಮವಾಗಿರುತ್ತೆ. ಅದೇ ರೀತಿ ಈ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆ 7 ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ತಿಂಗಳ ಪೂರ್ತಿ ನಿಮಗೆ ಕೇತುವಿನ ವಿಶೇಷವಾದ ಅನುಗ್ರಹ ಇರುತ್ತೆ. ಹಾಗಾಗಿ ನೀವು ಆರೆಂಜ್, ವೈಟ್ ಮತ್ತು ಮಿಕ್ಸ್ ಬಣ್ಣವನ್ನು ಬಳಸ್ಕೊಳ್ಳಿ. ಜೊತೆಗೆ ಸಂಖ್ಯೆ 1, 6 ಮತ್ತು 7 ನಿರಂತರವಾಗಿ ಬಳಸ್ಕೊಳ್ಬೋದಾಗಿದೆ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಧನುಸ್ಸು ರಾಶಿ ಅಥವಾ ಧನುರಾಶಿಗೆ ವಾರದ ಆರಂಭ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ಆರಂಭದ ದಿನ ಭಾನುವಾರ ಸ್ವಲ್ಪ ಕಷ್ಟ ನಷ್ಟ, ಜೊತೆಗೆ ಹಣಕಾಸಿನ ಅರಿವು ನಿಧನ ಆಗುವಂಥದ್ದು. ಇನ್ನು ಕೆಲವರಿಗೆ ಕಣ್ಣು, ಕಿವಿ, ಮೂಗು, ಗಂಟಲಿನ ನೋವುಗಳು ಬರುತ್ತದೆ ಅಥವಾ ಕಣ್ಣು ಕಿವಿಗೆ ಸಂಬಂಧಪಟ್ಟ ಅಲರ್ಜಿಗಳೆಲ್ಲ ಕಾಣಿಸುವಂಥದ್ದು. ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಸ್ವಲ್ಪ ಕೆಲವೊಂದು ಕಿರುಕುಳಗಳು ಬರುವಂಥದ್ದು. ಇನ್ನು ಕೆಲವರಿಗೆ ಇದ್ದಕ್ಕಿದ್ದಂತೆ ನಷ್ಟ ಕಷ್ಟಗಳಾಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂತಹ ಘಟನೆಗಳು ಜರುಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಭಾನುವಾರದೊಂದು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಎಲ್ಲವೂ ಸ್ವಲ್ಪ ನಿಮ್ಮ ವಿರುದ್ಧವಾಗಿ ನಡೆಯುವ ಸಾಧ್ಯತೆ ಇರುತ್ತೆ. ವೈಯಕ್ತಿಕವಾಗಿಯೂ ಆರ್ಥಿಕವಾಗಿಯೂ ಜೊತೆಗೆ ಆರೋಗ್ಯದ ವಿಚಾರ ಸ್ವಲ್ಪ ಏರುಪೇರುಗಳು ಆಗ್ಬೋದು. ಹಾಗಾಗಿ ಭಾನುವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಈ ಧನುರಾಶಿಯವರಿಗೆ. ಆ ಬಳಿಕ ಸೋಮವಾರ, ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಅಕ್ಟೋಬರ್ 14-15 ಸೋಮವಾರ, ಮಂಗಳವಾರ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಆಗುತ್ತೆ. ಶತ್ರುಗಳು ನಾಶ ಆಗ್ತಾರೆ. ಜೊತೆಗೆ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಹೆಚ್ಚಿನ ಮನ್ನಣೆ ಸಿಗುತ್ತೆ. ಧನ ಬೆಂಬಲ ಸಿಗುವಂಥದ್ದು. ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ಇನ್ನು ಕೆಲವರಿಗೆ ದೂರ ಪ್ರಯಾಣ ಮಾಡುವಂಥ ಅವಕಾಶ. ಇನ್ನು ಕೆಲವರಿಗೆ ಹೊಸ ಉದ್ಯೋಗಕ್ಕೆ ಸೇರಿಕೊಳ್ಳುವಂಥ ಅವಕಾಶ. ಮುಂತಾದ ಹಲವಾರು ಶುಭ ಘಟನೆಗಳು, ಶುಭ ಶಕುನಗಳು ನಿಮಗೆ ಆಗುವಂಥ ಸಾಧ್ಯತೆ 14-15ರಲ್ಲಿ ಕಂಡುಬರುತ್ತೆ ಧನುರಾಶಿಯವರಿಗೆ. ಆ ಬಳಿಕ 16-17 ಅಷ್ಟು ಉತ್ತಮಿಲ್ಲ. 16-17ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ ಮಾತಿನ ಚಕಮಕಿ ಆಗುತ್ತೆ. ಅವರ ಜೊತೆಗೆ ವೈರತ್ವಗಳು ಹೆಚ್ಚಾಗುತ್ತೆ. ಅನುಮಾನದ ಘಟನೆಗಳು ಮೂಡುತ್ತವೆ. ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಮಾತಿನ ಚಕಮಕಿಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಬಂಧುಗಳು ನಿಮ್ಮನ್ನು ವಿರೋಧ ಮಾಡೋದಾಗಲಿ, ಬಂಧುಗಳ ಮೂಲಕ ನಿಮಗೇನಾದರೂ ಅಡ್ಡ ಪರಿಣಾಮ ಅಥವಾ ಕೆಟ್ಟ ಹೆಸರು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 16-17ರಲ್ಲಿ ನೀವು ಮಾತು, ನಡವಳಿಕೆ, ವೈಯಕ್ತಿಕ ವಿಚಾರ, ಪರ್ಸನಲ್ ವಿಚಾರ ಎಲ್ಲದರ ಬಗ್ಗೆ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕು. ಜೊತೆಗೆ ಈ ಸಾಮಾಜಿಕ ಜಾಲತಾಣ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸಹ ನಿಮ್ಮ ಒಂದು ಆ್ಯಕ್ಟಿವಿಟಿ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಈ ಒಂದು ಧನುರಾಶಿಯವರಿಗೆ. ಆ ಬಳಿಕ 18-19 ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಕಂಡುಬರುತ್ತೆ. 18-19ರಲ್ಲಿ ಸಾಮಾನ್ಯ ದಿನ ಆಗಿರೋದ್ರಿಂದ
ಹೆಚ್ಚಿನ ನೀವು ಹೈ ರಿಸ್ಕ್ ತೆಗೆದುಕೊಳ್ಳುವಂಥ ಕೆಲಸಗಳಲ್ಲಿ ಕೈ ಹಾಕಬೇಡಿ. ಕೆಲವೊಮ್ಮೆ ನಿಮಗೆ ಬಂಧುಗಳ ಮೂಲಕ ಅವಮಾನ ಆಗ್ಬೋದು, ಮಿತ್ರರ ಮೂಲಕ ಅವಮಾನ ಆಗ್ಬೋದು, ತಂದುಕೊಂಡ ಕೆಲಸಗಳಲ್ಲಿ ವಿಘ್ನಗಳು ಅಡೆತಡೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ವಿಶೇಷವಾಗಿ ನಿಮಗೆ ಈ ಒಂದು 18-19 ನಿಮಗಿಂತ ಕಿರಿಯರಿಂದ ವಿರೋಧ ಬರ್ಬೋದು. ನಿಮಗೆ ಕಿರಿಯರಿಗೇನು ತೊಂದರೆ ಇರೋದಿಲ್ಲ, ನಿಮಗಿಂತ ಕಿರಿಯರಿಂದ ನಿಮಗೆ ತೊಂದರೆ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 18-19 ಇಂಥ ಒಂದು ವಿಚಾರಕ್ಕೆ ಎಚ್ಚರಿಕೆ ಬೇಕಾಗುತ್ತೆ. ಈ ವಾರದಲ್ಲಿ ಒಟ್ಟಿನಲ್ಲಿ ನಿಮಗೆ ಈ ವಾರದಲ್ಲಿ ರವಿಯ ಅನುಗ್ರಹ ವಾರಪೂರ್ತಿ ಇರೋದ್ರಿಂದ ನೀವು ಈ ವಾರದಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ವಾರಪೂರ್ತಿ ಬಳಸ್ಕೊಳ್ಳಿ. ಗ್ರೀನ್ ಅಥವಾ ಹಸಿರು ಬಣ್ಣ ನಿಮಗೆ ಹಸಿರು ಬಣ್ಣ ಬುಧನ ಅನುಗ್ರಹ ವಾರಪೂರ್ತಿ ಇದೆ, ಅದನ್ನು ಬಳಸ್ಕೊಳ್ಳಿ. ಗ್ರೀನ್ ಅಥವಾ ಹಸಿರು ಬಣ್ಣ ಬಳಸ್ಕೊಳ್ಳಿ. ವೈಟ್ ಅಥವಾ ಬಿಳೆ ಬಣ್ಣ ವಾರಪೂರ್ತಿ ಶುಕ್ರ ಅನುಗ್ರಹ ಇರುತ್ತೆ, ಅದನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಅದೇ ರೀತಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಕೇತುವಿನ ಅನುಗ್ರಹ ನಿಮಗೆ ಪೂರ್ಣ ವಾರದಲ್ಲಿ ಪೂರ್ಣವಾಗಿರುತ್ತೆ, ಅದನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 1, 5, 6, 7 1, 5, 6, 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಧನುಸು ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿಗೆ ಈ ವಾರದ ಶುಭ ಆರಂಭ ಎಂದು ಕಂಡು ಬರ್ತಾಯಿದೆ. ಅದರಲ್ಲೂ ಈ ವಾರದಲ್ಲಿ ನಿಮಗೆ ನಡೆಯುವಂಥ ಒಂದು ಗ್ರಹಣದ ಪ್ರಭಾವ ಆಗಲಿ ಅಥವಾ ಈ ವಾರದಲ್ಲಿ ನಡೆಯುವಂಥ ಒಂದು ರವಿಯ ಪರಿವರ್ತನೆ ಆಗಲಿ, ಅದು ನಿಮಗೆ ಯಾವುದೇ ರೀತಿ ಅಡ್ಡ ಪರಿಣಾಮ ಮಾಡೋದಿಲ್ಲ, ನಿಮಗೆ ಲಾಭವನ್ನು ತಂದುಕೊಳ್ಳುತ್ತೆ. ಹಾಗಾಗಿ ಈ ಮಕರ ರಾಶಿಯವರು ಈ ವಾರದಲ್ಲಿ ಬರತಕ್ಕಂತಹ ಈ ಒಂದು ಗ್ರಹಣದ ಪ್ರಭಾವದಿಂದ ತುಲಾರಾಶಿ ಪ್ರಭಾವದಿಂದ ನೀವು ಹೆಚ್ಚಿನ ಆತಂಕ ಪಡದೆ ನಿಮ್ಮ ಒಂದು ನಿರಂತರವಾದ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ, ಧರ್ಮ ಮಾರ್ಗವನ್ನು ಅನುಸರಿಸಬಹುದಾಗಿದೆ. ಈ ಒಂದು ಮಕರ ರಾಶಿಯವರಿಗೆ ವಾರದ ಆರಂಭ ಬಹಳ ಉತ್ತಮವಾಗಿ ಬಂದಿದೆ. ಭಾನುವಾರದಂದು ಅಕ್ಟೋಬರ್ 13 ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನಂಬಿದ ಅಂದುಕೊಂಡ ಕೆಲಸಗಳು ಜಯವಾಗುವಂಥದ್ದು, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ, ಉದ್ಯಮಿಗಳಿಗೆ ಹೆಚ್ಚಿನ ಪ್ರಯೋಜನಗಳಾಗುವಂಥದ್ದು, ದೂರ ಪ್ರಯಾಣ ಪಡುವಂಥ ಅವಕಾಶ, ಇನ್ನು ಕೆಲವರಿಗೆ ಕೃಷಿ ಚಟುವಟಿಕೆಯಲ್ಲಿ ನೆಮ್ಮದಿ ಕಾಣುವಂಥ ಅವಕಾಶ. ಈ ರೀತಿ ಹಲವಾರು ಶುಭಫಲಗಳನ್ನು ನೀವು ಭಾನುವಾರ 13ನೇ ತಾರೀಕನ್ನು ನಿರೀಕ್ಷೆ ಮಾಡುವುದು ಈ ಮಕರ ರಾಶಿಯವರು. ಆ ಬಳಿಕ 14-15 ನಿಮಗೆ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. 14-15ರಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಅಲೆದಾಟಗಳಾಗುವಂಥದ್ದು, ಕಷ್ಟ ನಷ್ಟಗಳಾಗುವಂಥದ್ದು, ಅಂದುಕೊಂಡ ಕೆಲಸಗಳು ಸ್ವಲ್ಪ ವಿಘ್ನಗಳು ಬರುವಂಥದ್ದು, ದೂರ ಪ್ರಯಾಣದಲ್ಲಿ ತೊಡಕುಗಳು ಬರುವಂಥದ್ದು, ಜೊತೆಗೆ ನಿಮ್ಮ ಮೇಲೆ ಏನಾದರೂ ವ್ಯರ್ಥ ಆರೋಪಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗಿದೆ 14-15ರಲ್ಲಿ. ಆ ಬಳಿಕ 16-17 ನಿಮ್ಮ ಪಾಲಿಗೆ ಉತ್ತಮ ದಿನ. ಬುಧವಾರ ಗುರುವಾರ ನಿಮಗೆ ಅತ್ಯುತ್ತಮ ಶುಭಫಲಗಳು 16-17ರಲ್ಲಿ ಬರಲಿದೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡ ಕೆಲಸ ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಬದಲಾವಣೆ ತರುವಂಥ ಅವಕಾಶ, ಇನ್ನು ವಿವಾಹ ಅಪೇಕ್ಷಿತರಿಗೆ ಈಗ ವಿವಾಹ ಫಿಕ್ಸ್ ಆಗುವಂಥದ್ದು, ಉದ್ಯೋಗ ಅಪೇಕ್ಷಿತರಿಗೆ ಉದ್ಯೋಗ ಸಿಗುವಂಥದ್ದು ಮುಂತಾದ ಹಲವಾರು ಶುಭಫಲಗಳು ನಿಮಗೆ ಕೇತುವಿನ ವಿಶೇಷವಾದ ಅನುಗ್ರಹದಿಂದ 16-17ರಲ್ಲಿ ಸಿದ್ಧಾಗತ್ತನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಕೊನೆಯ 2 ದಿನಗಳು 18-19 ಕೊನೆಯ 2 ದಿನಗಳಲ್ಲಿ ನಿಮಗೆ ಅಷ್ಟೇನು ಉತ್ತಮವಾಗಿ ಬಂದಿಲ್ಲ. ಕೊನೆಯ ದಿನಗಳಲ್ಲಿ ನಿಮಗೆ ವಿಶೇಷವಾಗಿ ಬಂಧುಗಳ ಜೊತೆಗೆ ಮಾತಿನ ಚಕಮಕಿಯಾಗುತ್ತೆ, ಮಿತ್ರರ ಜೊತೆಗೆ ಮಾತಿನ ಚಕಮಕಿಯಾಗುತ್ತೆ, ಇಷ್ಟಾರ್ಥಗಳು ನಿಮಗೆ ವಿರುದ್ಧವಾಗಿ ಆಗುತ್ತೆ. ಅನೇಕ ರೀತಿಯ ಒಂದು ನಿಮ್ಮ ದೌರ್ಬಲ್ಯಗಳು ಈಗ ಹೆಚ್ಚಿನ ಒಂದು ತೊಂದರೆಗಳು ಬಂದು ಮನಸ್ಸಿಗೆ ನೆಮ್ಮದಿ ಕಡಿಮೆ ಆಗುತ್ತೆ. ಮುಂತಾದ ಹಲವಾರು ಅಡೆತಡೆಗಳನ್ನು 18-19 ನಿರೀಕ್ಷೆ ಮಾಡ್ಬೋದು. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಹದಗೆಡುವಂಥದ್ದಾಗಲಿ, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳಾಗಿ ಇರುವಂಥದ್ದು 18-19 ಈ ಮಕರ ರಾಶಿಯವರಿಗೆ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಆರಂಭದ ಮೊದಲನೇ ದಿನ ಅಂದರೆ ಭಾನುವಾರ, ಜೊತೆಗೆ ಮಧ್ಯದಲ್ಲಿ ಬರುವಂಥ ಬುಧವಾರ ಗುರುವಾರ ನಿಮಗೆ ಅತ್ಯಂತ ಶುಭ ದಿನಗಳು. ಅಂದರೆ 13ನೇ ತಾರೀಕು 16, 17, 13, 16, 17 ಈ 3 ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ. ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಅನುಗುಣವಾಗಿ ಈ ವಾರದಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ. 17ರಿಂದ ನಿಮಗೆ ಸೂರ್ಯನ ಅನುಗ್ರಹ ಆರಂಭ ಆಗುತ್ತೆ. ಅಂದರೆ ಈ ವಾರದಲ್ಲಿ ನಿಮಗೆ ಒಂದು ಅದೃಷ್ಟದ ಸೂಚನೆ ಇದೆ. ಆ ಸೂರ್ಯನ ತುಲಾರಾಶಿ ಚಲನ ಅಥವಾ ನೀಚತ್ವಕ್ಕೆ ಹೋದರೂ ಸಹ ಅವನಿಂದ ನಿಮಗೆ ಉತ್ತಮ ಪ್ರಯೋಜನ ಮಕರ ರಾಶಿಗೆ ಬಂದಿದೆ. ಆ 2 ವಿಡಿಯೋಗಳನ್ನು ಗಮನಿಸಿಕೊಳ್ಳಿ. ತುಲಾರಾಶಿಯ ಒಂದು ಪ್ರವೇಶ ಜೊತೆಗೆ ಚಂದ್ರಗ್ರಹಣದ ಪ್ರಭಾವ ಅವೆಲ್ಲವೂ ನಿಮಗೆ ಈ ವಾರದಲ್ಲಿ ಹೆಚ್ಚಿನ ಅಡೆತಡೆಗಳನ್ನು ಮಾಡೋದಿಲ್ಲ. ಆ 2 ಗ್ರಹಣದ ಪ್ರಭಾವ ಆಗಲಿ, ಈ ಒಂದು ಚಂದ್ರನ ಪರಿಣಾಮ ನಿಮಗೆ ಉತ್ತಮ ಫಲವನ್ನು ಕೊಡ್ತದೆ, ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ಬಳಸುವಂಥ ಬಣ್ಣ ಆರೆಂಜ್, ಗ್ರೇ ಮತ್ತು ಗ್ರೀನ್, ಹಾಗೆ ವೈಟ್ ಮತ್ತು ರೆಡ್ ಬಣ್ಣ. ಆರೆಂಜ್, ಗ್ರೇ, ಗ್ರೀನ್, ವೈಟ್ ಮತ್ತು ರೆಡ್ ಬಣ್ಣವನ್ನು ಬಳಸ್ಕೊಳ್ಬೋದು. ಸಂಖ್ಯೆಗಳು 1, 4, 5, 6, 9 1, 4, 5, 6, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಈ ವಾರದಲ್ಲಿ ನಿಮಗೆ ಬರ್ತಕ್ಕಂಥ ರವಿಯ ಅನುಗ್ರಹ, ಈಗಾಗಲೇ ಈ ವಾರದಲ್ಲಿ ಇರತಕ್ಕಂಥ ಮಂಗಳ ಅನುಗ್ರಹ, ಈಗಾಗಲೇ ಇರತಕ್ಕಂಥ ಶುಕ್ರನ ಅನುಗ್ರಹ ಜೊತೆಗೆ ಇನ್ನಿತರ ಗ್ರಹಗಳ ಬೆಂಬಲದಿಂದ ನೀವು ಹೆಚ್ಚಿನ ಒಂದು ಸಾಧನೆ ಮಾಡಬಹುದಾಗಿದೆ. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ನೀವು ಬಳಸುವಂಥ ಮಕರ ರಾಶಿಯವರು ಬಳಸುವಂಥ ಬಣ್ಣಗಳು 1, 4, 5, 6, 9 1, 4, 5, 6, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಕುಂಭರಾಶಿಗೆ ಈ ವಾರದ ಆರಂಭ ಸಾಮಾನ್ಯವಾಗಿ ಹೆಚ್ಚಿನ ಬದಲಾವಣೆಗಳು ಬರ್ತಾಯಿಲ್ಲ. ವಾರದ ಆರಂಭದಲ್ಲಿ ಸ್ವಲ್ಪ ಮನಸ್ಸು ವಿಕ್ಷಿಪ್ತವಾಗುವುದು, ಜಗಳಗಳು ಬರುವಂಥದ್ದು, ಮಾತಿನ ಚಕಮಕಿ ಎದುರಾಗುವಂಥದ್ದು, ಅಂದುಕೊಂಡ ಕೆಲಸಗಳು ವಿಳಂಬ ಆಗುವಂಥದ್ದು, ಜೊತೆಗೆ ನಿಮ್ಮ ಒಂದು ಯಾರಾದರೂ ಪ್ರತಿಸ್ಪರ್ಧಿಗಳು ಅಥವಾ ನಿಮಗಿಂತ ಏನಾದರೂ ನೀವು ಹೇಳಿದಂಥ ವಿರೋಧಿಗಳು ನಿಮಗೆ ತೊಂದರೆಗಳು ಮಾಡುವಂಥ ಸಾಧ್ಯತೆ, ಅಥವಾ ನಿಮ್ಮ ಮೇಲೆ ಸಂಚಲನ ಮಾಡೋದಾಗಲಿ ಅಥವಾ ಇನ್ನೊಬ್ಬರ ಮೂಲಕ ಹೇಳಿಕೆ ಮೂಲಕ ನಿಮಗೇನಾದರೂ ಅಡೆತಡೆಗಳನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಭಾನುವಾರದಂದು ಮನಸ್ಸು ವಿಕ್ಷಿಪ್ತವಾಗಿರುತ್ತೆ, ಮಾತಿನ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆ ಬಳಿಕ 14-15 ನಿಮ್ಮ ಪಾಲಿಗೆ ಉತ್ತಮ ದಿನ. ಸೋಮವಾರ ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡ ಕೆಲಸಗಳಾಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಜೊತೆಗೆ ಕೆಲವರಿಗೆ ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟು ಏನಾದರೂ ಒಂದು ಗಂಭೀರವಾದ ಸಾಧನೆ ಮಾಡಲಿಕ್ಕಾಗಲಿ, ಅದು ಎಕ್ಸ್ಪಾನ್ಷನ್ ಇನ್ನೂ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂಥ ಸಾಧ್ಯತೆ, ಮಿತ್ರರಿಂದ ಬಂಧುಗಳಿಂದ ಸಹಾಯ ಎಲ್ಲ ಸಿಗಲಿದೆ. ಜೊತೆಗೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ಸುಖ ಭೋಜನ ನಡೆಸುವಂಥ ಅವಕಾಶ, ಈ ರೀತಿ ಹಲವಾರು
ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡುವುದು 14-15ರಲ್ಲಿ ಈ ಒಂದು ಕುಂಭರಾಶಿಯವರು ಒಂದು ಮಕ್ಕಳಿಗೆ ಸಹ ಈ ಒಂದು 14-15ರಲ್ಲಿ ಶುಭ ಸಮಾಚಾರಗಳು ಬರುತ್ತೆ. ಮಕ್ಕಳಿಗೆ ವಿದ್ಯೆಯಲ್ಲಿ ಏನಾದರೂ ಪ್ರಗತಿ ಸಿಗೋದಾಗಲಿ, ಮಕ್ಕಳಿಗೆ ಉದ್ಯೋಗ ಸಿಗೋದು ಅಥವಾ ಮಕ್ಕಳಿಗೆ ಮದುವೆ ಫಿಕ್ಸ್ ಆಗುವಂಥದ್ದು ಮಕ್ಕಳ ಮೂಲಕ ಸಹ ನಿಮಗೆ ಉತ್ತಮ ಫಲಗಳು ಈ ಒಂದು 14-15ರಲ್ಲಿ ಕಂಡುಬರುತ್ತೆ. ಆ ಬಳಿಕ 16-17 ಅಷ್ಟೇನು ಉತ್ತಮವಾಗಿಲ್ಲ. 16-17ರಲ್ಲಿ ಸ್ವಲ್ಪ ನಿಮಗೆ ವಿವಿಧ ರೀತಿಯ ಸಂಕಷ್ಟಗಳು ಎದುರಾಗುವಂಥದ್ದು ಅಥವಾ ನಿಮ್ಮದೇ ಒಂದು ಸ್ವಯಂಕೃತ ಅಪರಾಧ, ಉದಾಹರಣೆಗೆ ಸಣ್ಣ ಪುಟ್ಟ ವಸ್ತುಗಳನ್ನು ನೀವು ಅಲ್ಲಿ ಖರೀದಿ ಮಾಡಿರ್ತಾರೆ. ಆ ಖರೀದಿ ಮಾಡಿದ ವಿಚಾರದಲ್ಲಿ ಅದರಲ್ಲಿ ಏನಾದರೂ ನ್ಯೂನತೆಗಳು, ತೊಂದರೆಗಳು ನಿಮಗೆ ಗಮನಕ್ಕೆ ಬರೋದಿಲ್ಲ. ಅದು ನಿಮಗೆ ಆ ಬಳಿಕ ನ್ಯೂನತೆಗಳು, ತೊಂದರೆಗಳು ಬರೋದ್ರ ಜೊತೆಗೆ ಆ ಒಂದು ಉತ್ಪನ್ನಗಳ ಮೇಲೆ ನಿಮಗೆ ಸಂಶಯಗಳು ವ್ಯಕ್ತವಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 16-17ರಂದು ಮನಸ್ಸು ವಿಕ್ಷಿಪ್ತವಾಗಿರುವಂಥದ್ದು, ವ್ಯಾಪಾರ ವತಿಯಲ್ಲಿ ಸಂಶಯ ಬರುವಂಥದ್ದು, ನಿಮ್ಮ ಮೇಲೆ ಕೆಲವರಿಗೆ ಅನುಮಾನದ ನಡೆಗಳು ಬರುವಂಥದ್ದು, ನೀವು ಅಂದುಕೊಂಡ ಕೆಲಸಗಳು ವಿಘ್ನಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 16-17ರಲ್ಲಿ ಮುನ್ನೆಚ್ಚರಿಕೆ ವಹಿಸಬೇಕು. ಇನ್ನು 18-19 ನಿಮ್ಮ ಪಾಲಿಗೆ ಉತ್ತಮ ದಿನ. ಶುಕ್ರವಾರ ಶನಿವಾರ 2 ದಿನಗಳು ನಿಮಗೆ ಉತ್ತಮ ಫಲವನ್ನು ಕೊಡಲಿವೆ. ಇಷ್ಟಾರ್ಥ ಸ್ಥಿತಿ, ಲಾಭ ವೃದ್ಧಿ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡಂತೆ ಕೆಲಸಗಳು ಆಗುವುದು, ದೂರ ಪ್ರಯಾಣ ಮಾಡುವಂಥ ಅವಕಾಶ. ಇನ್ನು ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟು ಅನೇಕ ರೀತಿಯ ಒಂದು ಕೊಡುಗೆಗಳು, ಬಹುಮಾನಗಳು, ಲಾಭಗಳು ಬರುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವುದು. ಇವೆಲ್ಲವೂ ಈ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಬರತಕ್ಕಂಥ ಫಲಗಳ ವಿಶ್ಲೇಷಣೆ. ಆರಂಭದ ದಿನಗಳು ಅಂದರೆ ಅಲ್ಲಿ 13ನೇ ತಾರೀಕು ಅಷ್ಟು ಉತ್ತಮ ಬಂದಿಲ್ಲ. ಆ ಬಳಿಕ 14-15 ಉತ್ತಮವಾಗಿ ಬಂದಿದೆ. ಜೊತೆಗೆ 18-19 ಉತ್ತಮವಾಗಿ ಬಂದಿದೆ. ಅಂದರೆ ಸೋಮವಾರ, ಮಂಗಳವಾರ ಹಾಗೂ ಶುಕ್ರವಾರ, ಶನಿವಾರ ಈ 4 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ನಿಮ್ಮ ಇಷ್ಟದೇವತೆ, ಕುಲದೇವತೆ, ಗ್ರಾಮದೇವತೆಗಳ ಅನುಗ್ರಹವನ್ನು ಈ ವಾರದಲ್ಲಿ ಪಡೆದುಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ. ಸಂಖ್ಯೆಗಳು 2, 9, 6, 2 and 6 ಸಂಖ್ಯೆ ಬಳಸ್ಕೊಳ್ಳಿ. ಚಂದ್ರನ ಅನುಗ್ರಹ 4 ಗ್ರಹಗಳಿದೆ. ಶುಕ್ರನ ಅನುಗ್ರಹ 2 ದಿನಗಳಲ್ಲಿ ಬರುವಂಥದ್ದು. ಹಾಗಾಗಿ ಅನೇಕ ರೀತಿಯ ನಿಮ್ಮ ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಮೀನರಾಶಿಗೆ ಈ ವಾರದ ಶುಭ ಆರಂಭ ಆಗ್ತಾಯಿದೆ. ಅಲ್ಲಿ ಆ ಭಾನುವಾರ ಅಕ್ಟೋಬರ್ 13 ನಿಮಗೆ ಚಂದ್ರನು ಅಲ್ಲಿ ಲಾಭ ಸ್ಥಾನದಲ್ಲಿ ಬರುವಂಥದ್ದು. ಅನೇಕ ರೀತಿಯ ಲಾಭಗಳನ್ನು, ಜೊತೆಗೆ ಉಡುಪನ್ನು, ನಿಮಗೆ ಉದ್ಯೋಗವನ್ನು, ಅನೇಕ ರೀತಿಯ ಲಾಭವನ್ನು ಕೊಟ್ಟಿದ್ದಾನೆ. ಅಂದುಕೊಂಡ ಕೆಲಸ ಕಾರ್ಯಗಳು ನಿಮಗೆ ಜಯ ಆಗುವಂಥದ್ದು, ವ್ಯಾಪಾರಿಗಳಿಗೆ ಹೆಚ್ಚಿನ ಪ್ರಗತಿ ಆಗುವಂಥದ್ದು, ಮಿತ್ರರಿಂದ ಬಂಧುಗಳಿಗೆ ಹೆಚ್ಚಿನ ಕೊಡುಗೆಗಳು ಸಿಗುವಂಥದ್ದು. ಹಾಗಾಗಿ ಅನೇಕ ರೀತಿಯ ಶುಭಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ ಈ 13ನೇ ತಾರೀಕು ಭಾನುವಾರದಂದು. ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಸಹ ಭಾನುವಾರದಂದು ಬೇಗನೆ ಆಗಲಿವೆ. ಇನ್ನು 14-15 ಅಷ್ಟೇನು ಉತ್ತಮವಾಗಿಲ್ಲ. 14-15ರಲ್ಲಿ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು, ಮಾನಸಿಕ ದಿನಗಳು ಒಳಗಾಗುವಂಥ ಘಟನೆಗಳು, ಅಂದುಕೊಂಡ ಕೆಲಸ ಕಾರ್ಯಗಳು ನಿಧಾನವಾಗಿ ಆಗುವಂಥದ್ದು. ಜೊತೆಗೆ ವ್ಯಾಪಾರದಲ್ಲಿ ನಿಮಗೆ ಹೆಚ್ಚಿನ ಒಂದು ನಷ್ಟ ಕಷ್ಟಗಳು ಹೆಚ್ಚಳಾಗುವಂಥದ್ದು, ನಿಮ್ಮನ್ನು ನಂಬಿದವರ ಕೆಲವು ನಿಮಗೆ ಮೋಸ ಮಾಡುವಂಥದ್ದು, ಈ ರೀತಿ ಹಲವಾರು ಅಡ್ಡ ಪರಿಣಾಮಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ ಈ ಒಂದು 14-15ರಲ್ಲಿ. 16-17 ನಿಮ್ಮ ಪಾಲಿಗೆ ಉತ್ತಮ ದಿನ. ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ವಿದ್ಯಾರ್ಥಿಗಳಿಗೆ ಶುಭವಿದೆ. ಕೆಲವೊಬ್ಬರಿಗೆ ಫೆಲೋಶಿಪ್, ಪ್ರಶಸ್ತಿ, ಪುರಸ್ಕಾರ ಇತ್ಯಾದಿಗಳು ಸಿಗುತ್ತದೆ. ಇನ್ನು ಕೆಲವರ ಒಂದು ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಆಸಕ್ತಿಗಾಗಿ ಅನೇಕ ರೀತಿಯ ಬಹುಮಾನಗಳು ಹಿಂದೆ ಸಿಕ್ಕಿರುತ್ತದೆ. ಇವೆಲ್ಲ ಗೊತ್ತಾಗುತ್ತೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ಈ ವಾರದಲ್ಲಿ ನಿಮಗೆ 16-17 ಉತ್ತಮವಾದ ದಿನ. 18-19 ಅಷ್ಟೇನು ಉತ್ತಮವಾಗಿಲ್ಲ. ಈ ಶುಕ್ರವಾರ ಶನಿವಾರ ಅಷ್ಟೇನು ಉತ್ತಮವಾಗಿ ಕಂಡು ಬರ್ತಿಲ್ಲ. 18-19ರಲ್ಲಿ ಇಷ್ಟಾರ್ಥಕ್ಕಿಂತ ನಿಮಗೆ ಸ್ವಲ್ಪ ಅನಿಷ್ಟವಾದ ಕೆಲಸಗಳಾಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ ಆಗುವಂಥದ್ದು, ಗುಪ್ತ ಶತ್ರುಗಳು ತೊಂದರೆಯಿಂದ ಬರುವಂಥದ್ದು, ಅಥವಾ ನಿಮ್ಮ ಒಂದು ವೈಯಕ್ತಿಕ ವಿಚಾರವು ಸ್ವಲ್ಪ ಅಲ್ಲಿ ಮುನ್ನೆಲೆಗೆ ಬಂದು ಅಲ್ಲಿ ನಿಮಗೆ ಗೃಹಿಣಿಯರ ಜೊತೆಗೆ ವಾಗ್ವಾದಗಳು, ಕಲಹಗಳಾಗುವಂಥದ್ದು, ನಿಮಗೆ ಅಪೇಕ್ಷೆ ಪಟ್ಟಂಥ ವಸ್ತುಗಳು ಕೈಗೆ ಸಿಗುವಂಥದ್ದು, ಈ ರೀತಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳನ್ನು 18-19 ನಿರೀಕ್ಷೆ ಮಾಡುವುದಾಗಿದೆ. ಹಾಗಾಗಿ ಈ ಒಂದು ಮೀನರಾಶಿಯವರಿಗೆ ಆರಂಭದ ದಿನ ಉತ್ತಮವಾಗಿ ಬಂದಿದೆ. ಭಾನುವಾರ ಉತ್ತಮವಾಗಿ ಬಂದಿದೆ. ಸೋಮವಾರ ಮಂಗಳವಾರ ಅಲ್ಲಿ ಕಷ್ಟ ಅಶಾಂತಿಯ ವಾತಾವರಣ, ಕೆಡುಕುಗಳು ಬರುವಂಥದ್ದು, ಇವೆಲ್ಲ ಏರುಪೇರು ಇರುತ್ತೆ. ಆ ಬಳಿಕ ಬರೋದು 16-17 ಬುಧವಾರ ಗುರುವಾರ ನಿಮಗೆ ಉತ್ತಮ ದಿನ. ಬುಧವಾರ ಗುರುವಾರದಿಂದ ನಿಮಗೆ ಅನೇಕ ಶುಭಫಲ ನಿರೀಕ್ಷೆ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು, ದೂರ ಪ್ರಯಾಣ ಅವಕಾಶಗಳು ಮೀನರಾಶಿಯವರಿಗೆ ಒದಗಿ ಬರುತ್ತೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಕೊನೆಯ 2 ದಿನಗಳು ಶುಕ್ರವಾರ ಶನಿವಾರ ಅಷ್ಟನ್ನು ಉತ್ತಮವಾಗಿ ಬರ್ತಾಯಿಲ್ಲ. ಶುಕ್ರವಾರ ಶನಿವಾರ ನಿಮಗೆ ಕೆಲವೊಬ್ಬರಿಗೆ ಕಣ್ಣು, ಕಿವಿ, ಮೂಗು, ಗಂಟಲು ನೋವು, ಇನ್ನು ಕೆಲವರಿಗೆ ಈಗಾಗಲಿದ್ದಂಥ ಒಂದು ಆರ್ಥರೈಟಿಸ್ ನೋವುಗಳು ಕಾಣಿಸುವಂತಾಗಲಿ, ಅಥವಾ ಇನ್ನು ಕೆಲವೊಬ್ಬರಿಗೆ ತಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಒಂದು ಗಂಭೀರವಾದ ಅಡ್ಡ ಪರಿಣಾಮಗಳು ಸಹ ಇದನ್ನು ಬರುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆಬೇಕಾಗುತ್ತೆ ವಾರದ ಕೊನೆಯ ದಿನ. ಹಾಗಾಗಿ ಹಣಕಾಸು ನಷ್ಟ ಕಷ್ಟಗಳ ಸಂಬಂಧ ಎಚ್ಚರಿಕೆ ಹೆಜ್ಜೆಬೇಕು. ಒಟ್ಟಿನಲ್ಲಿ ಈ ಒಂದು ಮೀನರಾಶಿಯವರಿಗೆ ಈ ವಾರದಲ್ಲಿ ವಿಶೇಷವಾಗಿ ಶುಭಫಲಗೊಳ್ಳುವಂಥ ದಿನಗಳಂದರೆ 13, 16, 17ರಂದು ವಿಶೇಷವಾದ ಶುಭಫಲಗಳನ್ನು ನೀವು ಗಮನಿಸಬಹುದಾಗಿದೆ. ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬುಧ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ. ಜೊತೆಗೆ ಈ ವೈಟ್ ಅಥವಾ ಬಿಳೆ ಬಣ್ಣ ವಾರ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಸಂಖ್ಯೆಗಳು 2, 5, 6, 2, 5, 6 ಸಂಖ್ಯೆ ಬಳಸ್ಕೊಳ್ಳಿ. ಜೊತೆಗೆ ಈ ವಾರದಲ್ಲಿ ಬರತಕ್ಕಂಥ ಗ್ರಹಗಳ ಬೆಂಬಲದ ಕೊರತೆ ನಿವಾರಣೆಗಾಗಿ ನಿಮ್ಮ ಇಷ್ಟದೇವತೆ, ಕುಲದೇವತೆ, ಗ್ರಾಮದೇವತೆಗಳ ಸಂದರ್ಶನ ಮಾಡುತ್ತಾ ಬನ್ನಿ. ಸಂಖ್ಯೆಗಳು ಈ ವಾರದಲ್ಲಿ ಬಳಸುವಂಥ ಸಂಖ್ಯೆಗಳು 2, 5, 6, 2, 5, 6 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ಇಲ್ಲಿವರೆಗೆ 12 ರಾಶಿಗಳ ಈ ಒಂದು ವಾರದ ಗೋಚಾರ ಫಲವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ವಾರದ 7 ದಿನಗಳಲ್ಲಿ ಬರುವಂಥ ಈ ಉತ್ತಮ ಫಲಗಳನ್ನು ಅಥವಾ ಮಧ್ಯಮ ಸಮ್ಮಿಶ್ರ ಫಲಗಳನ್ನು ಈಗ ವಿಶ್ಲೇಷಣೆ ಮಾಡಿದ್ದೇನೆ.
ಕೆಲವೊಂದು ರಾಶಿಗೆ ಅತ್ಯುತ್ತಮ ಫಲವು, ಕೆಲವೊಂದು ರಾಶಿಗೆ ಮಧ್ಯಮ, ಕೆಲವೊಂದು ರಾಶಿ ಸಂಕಷ್ಟ ಫಲ ವ್ಯಕ್ತವಾಗಿದ್ದರೆ ಯಾರು ಆತಂಕ ಭಯ ಪಡಬೇಕಾಗಿಲ್ಲ. ಜೊತೆಗೆ ಈ ವಾರದಲ್ಲಿ ಸಂಭವಿಸುವಂಥ ಒಂದು ಖಗ್ರಾಸ ಒಂದು ಚಂದ್ರಗ್ರಹಣ ಇರ್ಬೋದು, ಸಂಭವಿಸುವಂಥ ಒಂದು ಅಮಾವಾಸ್ಯೆ ಸಂಕ್ರಾಂತಿಗಳ ಸಂಗಮ ಕಾಲ ಇರ್ಬೋದು, ಅವೆಲ್ಲವೂ ಕಾಲದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಇದ್ದು ನಿಮ್ಮ ಒಂದು ಧ್ಯಾನವನ್ನು ಭಕ್ತಿಯನ್ನು ಮಾರ್ಗವನ್ನು ಮಾಡ್ತಾ ಬನ್ನಿ. ಜೊತೆಗೆ ನಮ್ಮಿಂದ ಕಾಲಕಾಲಕ್ಕೆ ಪ್ರಸಾರವಾಗುವಂಥ ವಿಡಿಯೋವನ್ನು ವೀಕ್ಷಿಸ್ತಾ ಬಂದು ನಿಮ್ಮ ಮುನ್ನೆಚ್ಚರಿಕೆ ಯಾವ್ಯಾವ ಕಾಲದಲ್ಲಿ ಯಾವ ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕಂತ ಗಮನಿಸಿಕೊಳ್ಳಿ. ತಮಗೆಲ್ಲರಿಗೂ ಆ ಭಗವಂತನ ಕೃಪೆಯಿಂದ ನವಗ್ರಹಗಳ ಆಶೀರ್ವಾದದಿಂದ ಆಯುರ್ವೇದ ಯಶಕೀರ್ತಿ ಜಯಲು ಮಾಡೋ ಸಿದ್ಧಿಯಾಗಲಿ. ನಿಮ್ಮೆಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.